ಜೀನಾಗೆ ಸಂಪಾದಕತ್ವದಲ್ಲಿ ಜಿಎಂಎಸ್ ನ್ಯೂಸ್ ಸಾಗರ ಸುತ್ತದ ಆಚೆ ಈಚೆ ಬುಧವಾರದ ನ್ಯೂಸ್ ಅಪ್ಡೇಟ್ಗೆ ನಮಗೆ ಸ್ವಾಗತ. ಮುಖ್ಯಾಂಶಗಳು: ಸಂಸದರಾಗಿ ಬಿ.ವೈ. ರಾಘವೇಂದ್ರ 4ನೇ ಬಾರಿಗೆ ಆಯ್ಕೆಗೆ ಮತದಾರರಿಗೆ ಗೆಲುವಿಗೆ ಶ್ರಮಿಸಿದವರಿಗೆ ಕೃತಜ್ಞತೆ ಸಲ್ಲಿಸಿದ ಹರತಾಳು. 1 ವರ್ಷದ ದುರಾಡಳಿತಕ್ಕೆ ಸಾಗರ ಕ್ಷೇತ್ರದ ಜನರು ನೀಡಿದ ತೀರ್ಪು ಇದಾಗಿದೆ ಎಂದು ವಿಶ್ಲೇಷಣೆ ಮಾಡಿದ ಹರತಾಳು. ಗೀತಾ ಶಿವರಾಜ್ಕುಮಾರ್ ಸೋಲಿನ ನೈತಿಕ ಹೊಣೆ ಹೊತ್ತು ಮಧು ಬಂಗಾರಪ್ಪ ಮತ್ತು ಗೋಪಾಲಕೃಷ್ಣ ಬೇಳೂರು ರಾಜೀನಾಮೆಗೆ ಹಕ್ಕರೆ ಒತ್ತಾಯ. ಮನುಷ್ಯನ ಸ್ವಾರ್ಥಕ್ಕೆ ಪರಿಸರ ನಾಶವಾಗುತ್ತಿದೆ, ಪರಿಸರ ಚೆನ್ನಾಗಿದ್ದರೆ ಮನುಷ್ಯ ನೆಮ್ಮದಿಯಾಗಿರುತ್ತಾನೆಂದ ನ್ಯಾಯಾಧೀಶರು. ಬಿ.ವೈ. ರಾಘವೇಂದ್ರ ಗೆಲುವು. ಹರತಾಳು ನೇತೃತ್ವದಲ್ಲಿ ಸಾಗರದಲ್ಲಿ ಸಿಹಿ ಹಂಚಿ ಪಟಾಕಿ ಸಿಡಿಸಿ ಸಂಭ್ರಮಾಚರಣೆ. ಬಿ.ವೈ. ರಾಘವೇಂದ್ರ ಗೆಲುವಿಗೆ ಸಹಕಾರ ನೀಡಿದವರಿಗೆ ಧನ್ಯವಾದ ಸಲ್ಲಿಸಿದ ಡಾಕ್ಟರ್ ರಾಜನಂದಿನಿ ಪ್ರಶಾಂತ್ ಠಾಕ್ರೆ. ಈಗ ಸುದ್ದಿಯ ವಿವರ. ಸಾಗರ ಕ್ಷೇತ್ರ ವ್ಯಾಪ್ತಿಯಲ್ಲಿ ಜನರಿಗೆ ರಕ್ಷಣೆ ಇಲ್ಲವಾಗಿದ್ದು ಕಾನೂನು ಸುವ್ಯವಸ್ಥೆ ಹದಗೆಟ್ಟಿದೆ. 1 ವರ್ಷದ ದುರಾಡಳಿತಕ್ಕೆ ಜನರು ಬಿಜೆಪಿಗೆ 26,519 ಮತಗಳ ಲೀಡ್ ನೀಡಿದ್ದಾರೆ ಎಂದು ಮಾಜಿ ಸಚಿವ ಹಾಗೂ ಬಿಜೆಪಿ ರಾಜ್ಯ ಉಪಾಧ್ಯಕ್ಷ ಹರತಾಳು ಹಾಲಪ್ಪ ತಿಳಿಸಿದರು. ಸಾಗರದ ಬಿಜೆಪಿ ಕಾರ್ಯಾಲಯದಲ್ಲಿ ಬುಧವಾರ ಪತ್ರಕರ್ತರ ಜೊತೆ ಮಾತನಾಡಿದ ಅವರು, ಮತದಾರರಿಗೆ ಮತ್ತು ನಮ್ಮೆಲ್ಲ ಪದಾಧಿಕಾರಿಗಳಿಗೆ ಕಾರ್ಯಕರ್ತರಿಗೆ ಅಭಿನಂದನೆಗಳನ್ನು ಸಲ್ಲಿಸಿದ್ದಾರೆ. 26,519 ಮತ ಹೈಯೆಸ್ಟ್. ಬಹುಶಃ ಭಾಳ ವರ್ಷಗಳ ನಂತರ ಇಷ್ಟೊಂದು ಅಂತರವನ್ನು ಒಂದ್ಸರಿ ಕೂಡ ಆಗಿರಲಿಲ್ಲ. ಈ ಸರಿ ಒಂದ್ಸರಿ 23,000 ಚಿಲ್ಲರೆ ಆಗಿತ್ತು, ಈ ಸರಿ 26,000 ಆಗಿತ್ತು. ಇದಕ್ಕೆ ಮತದಾರರು ಮತ ಕೊಟ್ಟಿದ್ದಾರೆ. ಆ ಎಲ್ಲ ಮತದಾರರಿಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ, ರಾಜ್ಯ ಉಪಾಧ್ಯಕ್ಷನಾಗಿ ಮತ್ತು ಕ್ಷೇತ್ರದ ಪ್ರಮುಖನಾಗಿ. ಇದೊಂದು ವ್ಯವಸ್ಥಿತವಾಗಿ ಸಂಘಟಿತರಾಗಿ ಒಳ್ಳೆಯ ರೀತಿಯಲ್ಲಿ ಚುನಾವಣೆಯನ್ನು ನಮ್ಮ ಕಾರ್ಯಕರ್ತರು ಎದುರಿಸಿದರು. ರಾಜ್ಯದ ಸೂಚನೆ ಜಿಲ್ಲೆಗೆ, ಜಿಲ್ಲೆಯ ಸೂಚನೆ ಮಂಡಲಕ್ಕೆ, ಮಂಡಲದ ಸೂಚನೆ ಚುನಾವಣಾ ಸಮಿತಿ ಮಾಡಿ ಅದರ ಮೂಲಕ ಕೆಲಸ ಮಾಡಿದ್ದಾರೆ. ಅವರೆಲ್ಲರಿಗೂ ಕೂಡ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ವಿಶೇಷವಾಗಿ ನಮ್ಮ ಇಬ್ಬರು ಅಧ್ಯಕ್ಷರಿಗೆ, ಅವರ ಪ್ರಧಾನ ಕಾರ್ಯದರ್ಶಿಗಳಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ವ್ಯವಸ್ಥಿತವಾಗಿ ಪಕ್ಷವನ್ನು ಸಂಘಟಿಸಿದೆ. ಜೊತೆಗೆ ಈ ಚುನಾವಣೆ ಉಸ್ತುವಾರಿಯನ್ನು ನಮ್ಮ ಮಹೇಶ್ ಸೈಲೆಂಟ್ ಆಪರೇಟರ್ ಸೈಲೆಂಟಾಗಿ ಮಾಡಿದರು ಮತ್ತು ನಮ್ಮ ಮಧುರಾ ಶಿವಾನಂದ ಇವರು ವ್ಯವಸ್ಥಿತವಾಗಿ ಅದನ್ನು ನಿಭಾಯಿಸ್ತಾರೆ. ಮತ್ತು ಎಲ್ಲರ ಸಹಕಾರ, ಪ್ರತಿಯೊಬ್ಬರು ಸಹಕಾರ, ನಿಮ್ಮ ಸಹಕಾರ, ನಿಮಗೂ ಕೂಡ ಅಭಿನಂದನೆ. ಅವರೆಲ್ಲರಿಗೂ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ವಿಶೇಷವಾಗಿ ನಮ್ಮ ಮೇಘರಾಜ್, ನಮ್ಮ ಜಿಲ್ಲಾಧ್ಯಕ್ಷರು ಸಮಯ ಕೊಡಬೇಕು ಅಂತ ಬೈತಿದ್ದೆ, ಜೋರು ಮಾಡ್ತಿದ್ದೆ ಫೋನನ್ನು, ನೀನು ಅಲ್ಲೋದ್ರೆ ಹೆಂಗಪ್ಪ ಅಂತ. ನಾನು ಸ್ವಲ್ಪ ದಿನ ಹತ್ತಿರ ಬೇರೆ ಹೋಗೋದು, ಪ್ರಸನ್ನವೂ ಇರಲಿಲ್ಲ. ನಾನು 10 ದಿನಗಳ ಕಾಲ ಅಲ್ಲಿದ್ದೆ, 10 ದಿನ ಒಂದೇ ಕಂಟಿನ್ಯೂಸ್ ಆಗಿ. ಆಮೇಲೆ 28ನೇ ತಾರೀಕು ಮೋದಿಯವ್ರ ಕಾರ್ಯಕ್ರಮದಲ್ಲಿ ಬಿಟ್ಟು ಆಮೇಲೆ ಸುನೀಲ್ ಕುಮಾರ್ ಅವರು ಬಂದು, ಅವರು ಇನ್ಚಾರ್ಜ್ ಅವರು, ಜನರಲ್ ಸೆಕ್ರೆಟರಿ ಅವರಿಗೆ, ಅವ್ರು ಬಂದ ಮೇಲೆ ನಾವು ಪೂರ್ಣಪ್ಪ ಮಾಡಿದ್ರೆ ಕೆಲಸ ಮಾಡೋಕ್ಕೆ ಅವಕಾಶ ಆಯಿತು. ಹೀಗೆ ಕೆಲಸ ಮಾಡಿದಂಥ ಎಲ್ಲರಿಗೆ ಅಭಿನಂದನೆ. ಪ್ರಸನ್ನ ಅವರಿಗೆ ಕೂಡ ವಿಶೇಷವಾಗಿ ಅಭಿನಂದನೆ. ಮತ್ತು ರೈತರು ಯುವ ಮೋರ್ಚಾದವ್ರು ಮಾಡಿದ್ದಾರೆ, ಮಹಿಳಾ ಮೋರ್ಚಾದವರು ಅತ್ಯಂತ ಆಸಕ್ತಿಯನ್ನು ಮಾಡಿದ್ದಾರೆ, ಭಾಳ ವ್ಯವಸ್ಥಿತವಾಗಿ ಮಾಡಿದ್ದಾರೆ. ಈ 1 ವರ್ಷದಲ್ಲಿ ನಡೆದಂಥ ಒಂದಿಷ್ಟು ದುರಾಡಳಿತಗಳನ್ನು ಪತ್ತೆ ಹಚ್ಚಿದ್ದೀನಿ ನಾನು. ಒಂದಿಷ್ಟು ದುರಾಡಳಿತಗಳು, ಅವ್ಯವಸ್ಥೆಗಳು ನೋಡಿದ್ದೀನಿ. ಅದರಲ್ಲಿ ಅಭಿವೃದ್ಧಿ ಶೂನ್ಯ. ಅವರು ಯಾರೋ ರಮೇಶ್, ಟಿ ರಮೇಶ್ ಅಂತ ಇಂಜಿನಿಯರ್ ಇದ್ದರು, ಅವರೇ ಬಿಡುಗಡೆ ಮಾಡಬೇಕು ಅಂತ ಒತ್ತಾಯ ಮಾಡ್ತಾರೆ. ಏನು ಅಭಿವೃದ್ಧಿ ಮಾಡಿದ್ದಾರೆ? ಹೊಸ ಸರ್ಕಾರ ಬಂದ ಮೇಲೆ ಹೊಸ ಆಡಳಿತದಲ್ಲಿ ಮಂಜೂರಾತಿ ಆಗಿ ಅಭಿವೃದ್ಧಿ ಏನಾಗಿದೆ? ಅದು ನಗರಸಭೆ ಇರ್ಬೋದು, ಹೊಸನಗರ ಪಟ್ಟಣ ಪಂಚಾಯಿತಿ, ಜೋಕಾಲದಲ್ಲೂ ಸಾಗರ ನಗರಸಭೆಯೂ ಸೇರಿ, ಮತ್ತು ನಮ್ಮ ರೂರಲ್ ಏರಿಯಾ 2 ತಾಲೂಕನ್ನು ಸೇರಿ ಏನು ಅಭಿವೃದ್ಧಿ ಆಗಿದೆ, ಹಣ ಮಂಜೂರಾತಿ ಆಗಿದೆ? ಯಾವುದೇ ಒಂದು ಅಭಿವೃದ್ಧಿ ಕೆಲಸ ಪ್ರಾರಂಭ ಆಗಬೇಕಾದ್ರೆ ಅದು ಪ್ರಾರಂಭ ಆಗ್ತದೆ. ಯಾವ ಶಾಸಕರು ಅಥವಾ ಸರ್ಕಾರದ ಇಂಥ ಯೋಜನೆಯಲ್ಲಿ ಇಂತಿಷ್ಟು ಸ್ಯಾಂಕ್ಷನ್ ಆಗಿದೆ ಅಂತ ಪ್ರಾರಂಭ ಅಲ್ಲಿಂದ ಶುರುವಾಗುತ್ತೆ. ಅದಾದಮೇಲೆ ಅಂತಿಮ ಆದೇಶ ಆಗುತ್ತೆ. ಅದಾದಮೇಲೆ ಟೆಂಡರ್ ಆಗ್ತದೆ. ಟೆಂಡರ್ ಆಗಬೇಕು, ಟೆಂಡರ್ ಕರೆಯೋದಕ್ಕೆ ಪರ್ಮಿಷನ್ ಬೇಕು, ಟೆಂಡರ್ ನೋಟಿಫಿಕೇಷನ್ ಆಗಬೇಕು. ಟೆಂಡರ್ ನೋಟಿಫಿಕೇಷನ್ ಆದಮೇಲೆ ಟೆಂಡರ್ ಹಾಕಬೇಕು, ಕಾಂಟ್ರಾಕ್ಟ್ ಹಾಕಿದ ಮೇಲೆ ಅದರ ವೆರಿಫಿಕೇಷನ್ ಆಗಬೇಕು. ಎಲ್ಲದಕ್ಕೂ ದಾಖಲೆ ಇರ್ತದೆ. ವೆರಿಫಿಕೇಷನ್ ಆದಮೇಲೆ ಏಜೆನ್ಸಿ ಫಿಕ್ಸ್ ಮಾಡ್ತಾರೆ ಯಾರು ಅದಕ್ಕೆ ಅರ್ಹರು ಅಂತ ನಿಯಮಗಳಿದೆ. ಅದರ ಪ್ರಕಾರ ಆಗತ್ತೆ. ಅಂಥದ್ದನ್ನು ಬಿಡುಗಡೆ ಮಾಡಬೇಕು. ಸುಮ್ಮನೆ ಹೇಳಿ ಕಾಮಗಾರಿ ಪ್ರಗತಿಯಲ್ಲಿದೆ ಅಂತ ಬೋರ್ಡ್ ಹಾಕ್ಕೊಂಡ್ರೆ
ಎಷ್ಟೋ ಹಳೆ ಕಾಮಗಾರಿಗಳು. ನಾನು ಹೋಗ್ತಾ ಬರ್ತಾ ರಸ್ತೆ ನೋಡ್ತಿದ್ದೆ, ಒಂದಿಷ್ಟು ರಸ್ತೆಗಳು ಆಗಿದೆ, ಹೊಸದಾಗೂ ಆಗಿದೆ. ಯಾವುದೇ ರಸ್ತೆ ಹೊಸದು ಯಾವುದೂ ಯೋಜನೆ ಆಗಿಲ್ಲ. ಅದಕ್ಕಾಗಿ ಒಬ್ಬರು ನೇಮಕ ಮಾಡ್ಕೊಂಡಿದ್ದಾರೆ ರಿಟೈರ್ಡ್ ಆದವ್ರನ್ನ. ಅವ್ರು ದಯವಿಟ್ಟು ರಿಲೀಸ್ ಮಾಡಬೇಕು ಯಾವ್ಯಾವ್ದು ಆಗಿದೆ ಅಂತ ವಿನಂತಿ ಮಾಡ್ತಾರೆ. ಇವೇನು ಆ ಪಟ್ಟಿಟ್ಟವರೇ ಯಾರಿಗೂ ಅವರೇ ಉದ್ಘಾಟನೆ ಮಾಡಬೇಕು, ಅದ್ರಾಗ ಮಾತೇ ಇಲ್ಲ. ನಮ್ಗೆ ಯಾವ ಪತ್ರ ಅದು ಯಾರು ಇದ್ದಾರೆ ಈಗ ಅವರೇ ಬಂದು ಉದ್ಘಾಟನೆ ಮಾಡಬೇಕು. ಅದು ನಾವೇ ಮಾಡಿದ್ದು ಅಂತ ಹೇಳ್ಕೊಳ್ಳೋದು ಇದೆಯಲ್ಲ, ಅದು ಸರಿಯಲ್ಲ. ಅದು ತಾಲೂಕು ಆಫೀಸ್ ಇರಲಿ, ಅದು ಜೂನಿಯರ್ ಕಾಲೇಜ್ ಇರಲಿ, ಅದು ಡಿಗ್ರಿ ಕಾಲೇಜ್ ಇರಲಿ, ಅದು ಬೈಪಾಸ್ ರಸ್ತೆ ಇರಲಿ, ಮಾಡಿದ್ದಾರೆ ಬೈಪಾಸ್ ರಸ್ತೆ ಅವೇ ಪ್ಲ್ಯಾನ್ ಮಾಡಿದ್ದಾರೆ. ನಮ್ಮ ಪ್ಲ್ಯಾನಿಗಿಂತ ಇದು ಕಮ್ಮಿ ಆಗಿದೆ. ಅದಿರಲಿ, ಮತ್ತು ಬಿಪಿನ್ ಪಟೇಲ್ ಡಬಲ್ ರೋಡ್ ಮಾಡಿದ್ದೇವೆ. ಯಾವುದೇ ಕಾಮಗಾರಿಯನ್ನು ಖಂಡಿತ ಈ ಆಡಳಿತಕ್ಕಂಥ ಶಾಸಕರು ಮತ್ತು ಸರ್ಕಾರ ಅದನ್ನು ರಿಲೀಸ್ ಮಾಡಿ ಜನಕ್ಕೆ ತಿಳಿಸ್ಬೇಕು. ಇದನ್ನು ಕೂಡ ಜನ ಗಮನಿಸಿದ್ದಾರೆ ಅಂತ ನಾನು ಭಾವಿಸ್ತೇನೆ. ಅದು ಈ ಎಲ್ಲ ನಮ್ಮ ಪೂರಕ ಅಂಶಗಳ ಜೊತೆಗೆ ಇದನ್ನು ಗಮನಿಸಿದ್ದಾರೆ ಅಂತ ನಾನು ಅಂದ್ಕೊಂಡಿದ್ದೇನೆ. ಅದು ಹೇಳೋಣ ಅಂದ್ಕೊಂಡಿದ್ದೇನೆ. ಅಭಿವೃದ್ಧಿ ಈ ರಾಜ್ಯದಲ್ಲೇ ಆಗಿಲ್ಲ. ನಾನು ಅದಕ್ಕೆ ಏನು ಹೇಳಲಿಲ್ಲ. ನಮಗೆಲ್ಲ ಸ್ನೇಹಿತರು, ನಮ್ಮ ಪಾರ್ಟಿಯವರು ಹೇಳೋದು, ನೀವು ಒಂದು ಪ್ರೆಸ್ ಮೀಟ್ ಮಾಡಿ ಅದು ಹೇಳಿದ್ದೀರಿ. ದುಡ್ಡೇ ಬಂದಿಲ್ಲಪ್ಪ, ಯಾವ ಕ್ಷೇತ್ರಕ್ಕೂ ಬಂದಿಲ್ಲ. ಶಿರ್ಸಿಗೆ ಬರ್ಬೇಕಲ್ಲ, ಸೊರಬಕ್ಕೆ ಬರ್ಬೇಕಲ್ಲ, ಅಲ್ಲೂ ಬರ್ಬೇಕಲ್ಲ. ಹೋಗಲಿ, ನಮಗೆ ಜ್ಞಾನೇಂದ್ರ ಬಂದೇ ಇರ್ಬೋದು, ಶಿಕಾರಿಪುರಕ್ಕೆ ಬಂದೇ ಇದ್ರು, ಇಲ್ಲಾದರೂ ಬರ್ಬೇಕಲ್ಲ. ಅಲ್ಲೂ ಯಾವ ಕೆಲಸನೂ ಆಗಿಲ್ಲ. ಅಲ್ಲೂ ಇಂಜಿನಿಯರ್ಸ್ ಇದ್ದಾರೆ, ಕೆಲಸ ಮಾಡೋದಿದ್ದಾರೆ, ಆಫೀಸರ್ಸ್ ಇದ್ದಾರೆ. ಯಾವ ಹಣ ಮಂಜೂರಾತಿ ಆಗಿಲ್ಲ, ಯಾವ ಮಂಜೂರಾತಿ ಆಗಿಲ್ಲ. ಸಿರುವಂತೆಯವನು ಗುರುಪ್ರಸಾದ್ ಅಂತ ಕರ್ಕೊಂಡ್ಬಂದು ಅವನ್ನ ನಾರ್ಕೋಟಿಕ್ಸ್ ಚೆಕ್ ಮಾಡಿಸಿದ್ದಾರೆ. ಬ್ಲಡ್ ಚೆಕ್ ಮಾಡಿಸಿ ಆಮೇಲೆ ಬಂದಿಲ್ಲ, ಪಾಸಿಟಿವ್ ಬಂದಿಲ್ಲ. ಪಾಸಿಟಿವ್ ಬಂದಿದೆ, ನೀವು ದುಡ್ಡು ಕಳಿಸ್ತೀನಿ ಅಂತ ಹೇಳ್ತಾನೆ ಅದು ಇನ್ಸ್ಪೆಕ್ಟರ್. ಎಷ್ಟು ಮಟ್ಟಿಗೆ ಕೆಟ್ಟೋಗಿದೆ ಆಡಳಿತ, ಎಲ್ಲರೂ ಉಂಟೆ. ಇದು ಸಿರುವಂತೆಯ ಗುರುಪ್ರಸಾದ್ ಅನ್ನೋರಿಗೆ ಆಗಿರೋಂಥದ್ದು. ಇವರೇ ಹೋಗಿ ಕುಡಿದು ಗಲಾಟೆ ಮಾಡಿ ಅವ್ರ ಮೇಲೆ ಹೆಣ್ಮಕ್ಳು ಮೇಲೆ ಬಿದ್ದು ಆಮೇಲೆ ಗಲಾಟೆ ಮಾಡಿಕೊಂಡು ಬಂದು ಅವನು ಇನ್ನೋಸೆಂಟ್ ಕೊಡೋದನ್ನ ಮಾಡಿದ್ದಾರೆ. ಹೀಗೆ ಅಲ್ಲಿಂದ ಶುರುವಾಗ್ತದೆ. ಇನ್ನು ಗೌತಮ್ಪುರದಲ್ಲಿ ಪೊಲೀಸರು ಹಿಡ್ಕೊಂಡು ನೋಡಿದ್ರು, ರೆಕಾರ್ಡ್ ಇದೆ, ದಾಖಲೆ ಇದೆ, ಕೇಸೇ ಆಗಲಿಲ್ಲ. ಆಮೇಲೆ SP ಗಮನಕ್ಕೆಲ್ಲ ಹೋದ್ಮೇಲೆ ಆ ಪೊಲೀಸು ಕಾನ್ಸ್ಟೇಬಲ್ಸ್ ಎಲ್ಲ ನಾವು ಈ ಥರ ನಮಗೆ ರಕ್ಷಣೆ ಇಲ್ಲ, ಈ ಥರ ಮಾಡ್ತೀವಿ ಅಂತ ಹೇಳಿದ್ರೆ ಅದರಲ್ಲಿ ಯಾರೋ ಒಬ್ಬ ಪುಡಾರಿ ಆ ಭಾಗದವ್ರು ಹೇಳೋದಂತೆ ಅವ್ನು ಬಿಟ್ಟು ಒಬ್ಬರು ಓಡಿಸಿದ್ರಂತಂದರೆ ಸಬ್ ಇನ್ಸ್ಪೆಕ್ಟರ್. ಉಳಿದವನ್ನ ಒಬ್ಬನ ಮೇಲೆ ಕೇಸ್ ಹಾಕಿ ಹಿಡ್ಕೊಂಡು ಇದಾಗಿದೆ. ಈ ಥರ ಪೊಲೀಸರ ಮೇಲೆ ಹಲ್ಲೆ ಮಾಡೋದು ನಾನೆಲ್ಲೂ ನೋಡಿಲ್ಲ. ನಾನು ಅನೇಕ ಬಾರಿ ಹೇಳ್ತಿದ್ದೆ, ನಾವೆಲ್ಲ ಹೋಗಿ ಸ್ಟ್ರೈಕ್ ಮಾಡಿದ್ವಿ, ಹೋರಾಟ ಮಾಡಿದ್ವಿ, ನಿಂತಿದ್ವಿ. MLA ಇದ್ದರೂ ನಾನು ಕೂಡ ಹೇಳಿದೆ. ಆದರೆ ಪೊಲೀಸರ ಮೇಲೆ ಹಲ್ಲೆ ಮಾಡ್ತಕ್ಕಂಥದ್ದು ಅಥವಾ ನ್ಯಾಯಯುತ ಅನ್ಯಾಯ ಆಗಿದ್ದು ಪ್ರತಿಭಟಿಸೋದು ಬಿಟ್ಟು ಪೊಲೀಸರು ಹಿಡ್ಕೊಂಡಿರ್ತಾರೆ. ಅಂಥ ಪರಿಸ್ಥಿತಿ ಶುರುವಾಗಿದೆ. ಇನ್ನು ಈ ಮೊನ್ನೆ ಆಗಿದೆ ಶಾಂತ, ಈಗಲೂ ಇದೆ, ಇಲ್ಲ ಅಂತ ಹೇಳ್ತಾ ಇದ್ದೀನಿ. ಶಾಂತ ಹೋಟ್ಲಲ್ಲಿ 4-5 ದಿನದ ಹಿಂದೆ ಫುಲ್ ಗಲಾಟೆ ಮಾಡಿ ಕೇಸ್ ಕೊಟ್ಟರೆ ಕೇಸ್ ತಗೊಳ್ಳೋದು. ಅಲ್ಲಿ ಆ ಥರ ವ್ಯವಸ್ಥೆ ಇದೆ. ಕೇಸು CC ಕ್ಯಾಮರಾ, ಎಲ್ಲಿ ಹೋದರೂ CC ಕ್ಯಾಮರಾ ಇದೆ. CC ಕ್ಯಾಮರಾ ಹೊಡಿತಾರೆ, ಗಲಾಟೆ ಮಾಡ್ತಾರೆ, ಕೇಸ್ ಮಾಡೋದು. ಇಲ್ಲಿನೂ ಲಾ ಆ್ಯಂಡ್ ಆರ್ಡರ್ ಎಲ್ಲಿ ಮಟ್ಟಿಗೆ ಹೋಗಿದೆ, ಇದಕ್ಕೆ ಉತ್ತರ ಹೇಳಬೇಕು. ಇದನ್ನು ಜನ ಗಮನಿಸ್ತಾರೆ. ಶಾಂತ ಹೋಟೆಲ್ ಆಗಿರೋಂಥ ಗಲಾಟೆ ಆದರೆ CC ಕ್ಯಾಮರಾ ಕಂಪಲ್ಸರಿ, ಮ್ಯಾಂಡೇಟ್ರಿ ಮಾಡಲೇಬೇಕು. ಇದನ್ನು ಈ ಥರ ಅವ್ಯವಸ್ಥೆ ಆಗ್ತಾಯಿದೆ ಗುಂಡಾಗಿರಿ. ಇನ್ನೂ ಅನೇಕ ಕಡೆ ಕಣಿಗೆರೆ ರೈತರನ್ನ ಜೈಲಿಗೆ ಹಾಕಂಥದ್ದು ಏನಿತ್ತು, ಶಾಸಕರ ಇಂಟ್ರೆಸ್ಟ್ ತಗೊಂಡು ಮಾಡಿ ಎಲ್ಲ ನಡೆದಿದ್ದು 13 ದಿನ ಜೈಲಾಗಿರ್ತಾರೆ ರೈತರು. ಇನ್ನು ಮೆಳವರೆಗೆ ಗಲಾಟೆ, ಅದು ಹಂಗೆ. ಇನ್ನು ಜಮೀನು ಬಿಡಿಸೋದು, ಕೋಟೆಕೊಪ್ಪದಲ್ಲಿ ಗಲಾಟೆ ಇಲ್ಲ, ಎಷ್ಟು ಮುಂದೆ ಕೂಡ ನಾವು ಮಾಡಿ ಅದು ಉಳಿಸಿದ್ದೀವಿ ರೈತರಿಗೆ. ಇನ್ನು ರೈತರೊಳಗೆ ಇದೆ ಯಾರೋ ಸಾಧಾರಣ ಇವರು ಅಂತೇಳಿ ತಲಾಂತರದಿಂದ ಜಮೀನು ಮಾಡ್ಕೊಂಡಿದ್ದೆ. ಯಾರೋ ಖರೀದಿ ಮಾಡಿ, ಯಾರೋ ಅಲ್ಲ, ಕಾಂಗ್ರೆಸ್ ಈಗಿನ ಪುಡಾರಿಗಳೇ ನಾವು ಖರೀದಿ ಮಾಡಿದ್ದೀವಿ ಅಂತೇಳಿ ಅವ್ರು ಬಿಡ್ಸಕ್ಕೆ ಹೋಗಿದ್ರು. ಅಲ್ಲೇ ಹೋಗಿ ನಾವು ಇಡೀ ಪಕ್ಷ ನಾವೆಲ್ಲ ಹೋಗಿ ನಾವು ಪರಿಚಯ ಕೊಟ್ಟು ಕೋಟೆಕೊಪ್ಪದಲ್ಲಿ ಹೋಗಿ ರಕ್ಷಣೆ ಕೊಟ್ಟು ಕೃಷ್ಣಮೂರ್ತಿ ಇದ್ರು ನಮ್ಮ ಉಪಾಧ್ಯಕ್ಷರು ಎಲ್ಲ ಹೋಗಿ ನಾವು ಅದನ್ನು ಬಿಡಿಸಿದ್ವಿ. ಈ ಥರ ಒಂದಿಷ್ಟು ಯಾರಿಗೂ ರಕ್ಷಣೆ ಇಲ್ದಿದ್ದಂಗೆ ಆಗಿದೆ. ಅನೇಕ ಪ್ರಕರಣಗಳಿದ್ದಾವೆ. ಮೊನ್ನೆ ವೋಟ್ ಹಾಕಕ್ಕೆ ಬಂದಿದ್ರು MP ಎಲೆಕ್ಷನ್, MP ಬಸ್ಸಲ್ಲಿ ಮಾಡಿದ್ರು. ಎಲ್ಲ ಪಕ್ಷದವರು ಮಾಡಿದ್ದಾರೆ, ಅಥವಾ ಹ್ಯಾಕ್ ಬಂದಿದೆ ಬಸ್ಸುಗಳು ಹೊಟ್ಟಿದ್ದಾವೆ. ವಾಪಸ್ ರಾತ್ರಿ ಹುಡ್ಕೊಂಡು ಹೋಗಿ ಗಲಾಟೆ ಮಾಡ್ಯಾರ. ನಮ್ಮದೇ ಬರ್ತದೆ, ನಾವು MP ಹಾಕ್ತಾರೆ, ಕಿತ್ತಕ್ಕ ಮಾಡ್ತೀವಿ, ಬಸ್ ನಿಲ್ಲಿಸಿ ಅಂತ. ನಾನು ಪೊಲೀಸರಿಗೆ ಫೋನ್ ಮಾಡಿದೆ. ಪೊಲೀಸ್ ಸ್ಟೇಷನ್ ಎದುರಿಗೆ
8 ಬಸ್ ಬೆಂಗಳೂರಿಗೆ ಹೋಗಕ್ಕೆ ಬಿಡ್ತಾ ಇಲ್ಲ ವಾಪಸ್. ನೀವು ಓಟ್ ಹಾಕಿ ಬಂದಿದ್ರಾ? ಓಟ್ ಹಾಕಿ ಕೊಡೋದು ಅವ್ರ ಹಕ್ಕು. ಎಲ್ಲಕ್ಕಿಂತ ಇನ್ನು ಈ ಥರ ಗುಂಡಾಗಿರಿ ಕೆಂಡು ಮಾಡ್ತಾ ಇದ್ದಾರೆ. ನಾನು ಸುಮ್ಮನಿದ್ದೆ, 1 ವರ್ಷ ಆಯಿತು. ನೋಡೋಣ, 1 ವರ್ಷ ಆಗಲಿ ಏನು ಡೆವಲಪ್ಮೆಂಟ್ಸ್ ಮಾಡ್ತಾರೆ ಅವರು ಆಡಳಿತ ನೋಡೋಣ. ಇನ್ಮೇಲೆ ನಾವು ಇದನ್ನು ಪ್ರತಿಭಟಿಸ್ತೇವೆ. ಅನ್ಯಾಯ ಸಂದರ್ಭ ಬಂದಾಗ ಪ್ರತಿಭಟಿಸಿದ್ದೇವೆ. ಆ ರೈತರ ವಿಷಯ ಬಂದಾಗ ಈ ಥರ ಅನ್ಯಾಯ ಮಾಡ್ತಾರೆ. ಮತ್ತು ಅಧಿಕಾರಿಗಳು ಆಡಳಿತ ಆ ಥರ ಅವರು ನಡೆಸ್ತಾರೆ. ನಾವು ಯಾವ ಒಬ್ಬ ಅಧಿಕಾರಿಗೆ ಒಂದಿನ ಹೇಳ್ಕೊಂಡು ಹೊಡೀರಿ ಅಂತ ಹೇಳಲಿಲ್ಲ. ಒಂದಿನ ಒಂದು ಅನ್ನೆಸರಿ ಕೇಸ್ ಹಾಕೊಂಡು ಯಾರಿಗೂ ಇವತ್ತಿನವರೆಗೆ ರಾಜಕೀಯ ಜೀವನದಲ್ಲೇ ಹೇಳಿಲ್ಲ ನಾವು. ನೋಡಪ್ಪ ಅದನ್ನು ರೈತರಾದರೆ ಒಂದೇ ನೋಡ್ರಿ, ಅಣ್ಣ ತಂದಿರಾದರೆ ಇನ್ನೆಲ್ಲ ನಾಳೆ ದಾಯಿಗಳು ಅಂತ ಹೇಳಿ ಕಳಿಸಿದ್ದೀವಿ. ಈಗ ಈ ಥರ ಇದೆಲ್ಲ ಒಂದು ಆಡಳಿತ ಕಳೆದ 1 ವರ್ಷದಿಂದ ನಾವು ನೋಡ್ತಾ ಇದ್ದೀವಿ. ಈ ಎಲ್ಲಕ್ಕಿಂತ ಯಾವುದೇ ಪ್ರಕರಣಗಳಲ್ಲೂ ನೋಡ್ತೀವಿ. ಅದು ಕ್ರಿಮಿನಲ್ ಆಗಲಿ, ಸಿವಿಲ್ ಆಗಲಿ, ಇ ಡಿ ಕೇಸ್ ಆಗಲಿ. ಇ ಡಿ ಕೇಸಲ್ಲೇ ಕೂಡ ಎಲೆಕ್ಷನಿಗಾಗಿ ನಮ್ಮ ದಿಲ್ಲಿ ಸಿ ಎಂ ಕೇಜ್ರಿವಾಲ್ ಅವ್ರನ್ನ ಬೇಲ್ ಕೊಟ್ಟು ಕಳಿಸ್ತಾರೆ. ಅದು ಫಂಡಮೆಂಟಲ್ ರೈಟ್ಸ್. ಅದನ್ನು ಮೊಟಕುಗೊಳಿಸ್ತಕ್ಕಂಥ ಕೆಲಸ ಮಾಡಿ ನಮ್ಮಿಬ್ಬರು ಕಾರ್ಯಕರ್ತರು ಪದಾಧಿಕಾರಿಗಳನ್ನು ಅರುಣ್ ಕುಪ್ಪೆ ಮತ್ತು ವಿನೋದ್ ರಾಜ್ ಅಂತ ಗಡೀಪಾರು ಮಾಡಿ ಗಡೀಪಾರು ಆರ್ಡರ್ ಮಾಡಿ ಎಷ್ಟು ಮಟ್ಟಿಗೆ ದುರಾಡಳಿತ ಅಂತ. ಅವರೆಲ್ಲರೂ ಗಂಧ ಕದ್ದಿದ್ರ, ಅವರೆಲ್ಲರೂ ಅಡಿಕೆ ಕದ್ದಿದ್ರ, ಇತ್ತೀಚೆಗೆ ಇನ್ನೇನು ದರೋಡೆ ಮಾಡಿದ್ರ, ಯಾವುದಾದ್ರು ಮರ್ಡರ್ ಕೇಸಲ್ಲಿದ್ದಾರ, ರಾಜಕೀಯ ಕಾರಣಕ್ಕಾಗಿ ಕೇಸ್ ಇದ್ದಾವೆ. ನನ್ನ ಮೇಲೂ 16 ಕೇಸ್ ಇದ್ದು, ಒಟ್ಟು 16 ಕೇಸ್ ಇದ್ದು ನನ್ನ ಮೇಲೆ, ಇನ್ಕ್ಲೂಡಿಂಗ್ 376 ರಾಜಕೀಯ ಕಾರಣಕ್ಕಾಗಿ ಹಾಕ್ಬೋದು. ಇಂಥವ್ರನ್ನ ಇಟ್ಕೊಂಡು ಗಡೀಪಾರು ಮಾಡ್ತಾರೆ ಅಂದರೆ ಎಲ್ಲಿವರೆಗೆ ಬಂದಿದೆ? ಅವನ ಮೂಲಭೂತ ಹಕ್ಕು. ಅದಕ್ಕೆ ಹೈಕೋರ್ಟ್ ಸ್ಟೇ ಕೊಟ್ಟಿದೆ, ಇಲ್ಲಿಗಲ್ ಅಂತ. ಈಗಿನ ಶಾಸಕರು ಬಹುಶಃ ಪ್ರೆಸರ್ ಹಾಕಿ ಅಧಿಕಾರಿಗಳು ಈ ಥರ ದುರಾಡಳಿತ ಮಾಡ್ತಾ ಇದ್ದಾರೆ. ದುರಾಡಳಿತವು ನಮಗೊಂದು ಈ 26,000ದಲ್ಲಿ ಆ ದುರಾಡಳಿತದ ಕೊಡುಗೆನೂ ಇದೆ ಅಂತ ಹೇಳೋದಕ್ಕೆ ನಾನು ಬಯಸ್ತೇನೆ. ಹೀಗೆ ಇನ್ನು ಮುಂದೆ ಯಾವುದೇ ಕಾರ್ಯಕರ್ತರಿಗೆ ಈ ಥರ ಆದರೆ ನಾವು ಸಹಿಸೋದಿಲ್ಲ, ಮಾಡಬಾರ್ದು, ಮಾಡಕ್ಕೆ ಬಿಡೋದಿಲ್ಲ. ಗಡೀಪಾರು ಅಂತ ಹೇಳಿದ್ರು, ನಿಮಗೂ ಗೊತ್ತಿದೆ ಅಲ್ಲ, ಹೊರಡುವುದು ಇಲ್ಲೇ ಇದೆ. ನಮ್ಮ ಪ್ರಧಾನ ಕಾರ್ಯದರ್ಶಿ ಜಿಲ್ಲೆಯ ಯುವ ಮೋರ್ಚೆ ವಿನೋದ್ ರಾಜು ಆಗಿದ್ದಾರೆ, OBC ಮೋರ್ಚೆ ಆಗಿದ್ದಾರೆ. ಗಡೀಪಾರ ಅವರಿಬ್ಬರು ಗಡೀಪಾರ ಮಾಡ್ಬಿಟ್ರೆ ಇನ್ನೇನು ಆಗೋಗುತ್ತೆ ಅಂತ. ಹಿಂಗಲ್ಲ, ಇದು ಸಂದರ್ಭದಲ್ಲಿ ದುರುಪಯೋಗ ಮಾಡ್ಕೊಂಡು ಈ ಥರ ಹಿಂಸೆ ಕೊಡೋದಿದೆಯಲ್ಲ, ಇದು ಭಾರತದಲ್ಲಿ ನಡೆಯೋದು. ನಾವು ನೋಡಿದ್ದೀವಿ, ರಾಜಕೀಯ ಮಾಡ್ತೀವಿ ಮತ್ತು ರಕ್ಷಣೆ ಪಡಿತೀವಿ. ದೇಶದಾಗ ಲಾ ಆ್ಯಂಡ್ ಆರ್ಡರ್ ಇದೆ. ಅವ್ರು ಹೇಳ್ತಾರೆ ಹಾಲಪ್ಪ ಆಗಿಲ್ವಂತ. ಯಾವುದೋ ಒಂದು ಎಜುಕೇಷನ್ ಸೊಸೈಟಿ ಗಲಾಟೆ ಒಂದನ್ನೇ ಹೇಳ್ತಾರೆ. ಯಾವುದು LB ಕಾಲೇಜ್ ಗಲಾಟೆ ಹೈಕೋರ್ಟ್ನಲ್ಲಿ ಸರಿಯಾಯಿತು. ಅದು ಅಕಸ್ಮಾತ್ ಆಗಿನ ಗಲಾಟೆ. ಯಾರನ್ನ ಯಾರು ಹೊಡಿಬೇಕು ಅಂತ ಹೋದವಲ್ಲ, ಯಾರನ್ನ ಯಾರು ಇದು ಮಾಡಬೇಕು ಅಂತ ಏನಾದ್ರು ಒಂದು ಹೊಂದಾಣಿಕೆ ಮಾಡೋಣ ಅಂತ ಹೋಗಿ ಎಂಥದ್ದು ಅಂಪೈರ್ ಹೋಗಿ ನಾನೇ ಆಟ ಆಡಂಗ ಆಟ ನನ್ನನ್ನು ಕ್ಲಿಯರ್ ಮಾಡಬೇಕು, ಕ್ಲಿಯರ್ ಮಾಡಿ ನಾನು ಔಟ್ ಮಾಡಿದೆ. ಏನು ಇದು ಆಗಿದ್ದು ಕತೆ ಎಲ್ಲ ಇರ್ತದೆ. ಆದರೆ ಅದು ಹೇಳ್ತಾರೆ ಅದು ರೌಡಿಸಮ್ ಅಲ್ಲ. ಅವರಿದ್ದು 2 ಸೊಸೈಟಿ, ಒಂದೇ ಸೊಸೈಟಿ 2 ಗುಂಪು 3 ಗುಂಪಿನ ಕತೆ. ಅದು ಹೈಕೋರ್ಟಲ್ಲಿ ಹೋಯ್ತು. ಅದು ಹೈಕೋರ್ಟಲ್ಲಿ ಏನೋ ಆಗೋಗಿದೆ ಅಂತ ದೊಡ್ಡ ಇದು ಮಾಡಿ ಇರಲಿ ಅದನ್ನು ಹೇಳ್ತಾರೆ. ಅವ್ರಿಗೆ ಹೇಳಿ ಕೂಡ ಉತ್ತರ ಹೇಳೋದು ಒಂದೇ ಗಲಾಟೆ. ಯಾವತ್ತು ಯಾವ ಜನಾಂಗದ ಮೇಲೆ ತೋರಿಸಿ ನನಗೆ, ನಮ್ಮ ಮುಖಂಡರು ಅನೇಕ ಸಾರಿ ಕೇಳಿದೆ, ನಾನು ತೋರಿಸ್ತೇನೆ. ಯಾರಿಗಾರು ಹಲ್ಲೆ ಆಗಿದೆಯಾ, ಯಾವ ಜಾತಿಯ ಮೇಲೆ ಆಗಿದೆಯಾ, ಅಟ್ರಾಸಿಟಿ ಕೇಸ್ ಆಗಿದೆಯಾ, ಸುಳ್ಳು ಅಟ್ರಾಸಿಟಿ ಎಲ್ಲರೂ ಸುಳ್ಳು ಕೇಸ್ ಹಾಕಿ ಇವ್ರು ಮಾಡ್ತಾ ಇದ್ದಾರಲ್ಲ. ಈಗ ನಾರ್ಕೋಟಿಕ್ಸ್ ಕೇಸ್ ಹಾಕಿ, ಗಾಂಜಾ ಕೇಸ್ ಹಾಕಿ ಅಂತ ಅವ್ರ ಭಾಷೆಗಳು. ಅದು ಗಾಂಜಾ ಕೇಸ್ ಹಾಕಿಬಿಡಿ, ಇವಾಗ ರೌಡಿ ಪಟ್ಟಿ ಓಪನ್ ಮಾಡಿಬಿಡಿ, ಬಾರಲ್ಲಿ ಹೋಗಿ ಗಲಾಟೆ ಮಾಡಿದ್ರೆ ಕೇಸ್ ಆಗೋದಿಲ್ಲ. ಏನು ವ್ಯವಸ್ಥೆ ಇದು? ಗೋಷ್ಠಿಯಲ್ಲಿ ಡಾಕ್ಟರ್ ರಾಜನಂದಿನಿ ಕಾಗೋಡು, ಪ್ರಶಾಂತ್ KS, ನಿರ್ಮಲಾ, ನಾಗರಾಜ್ ಮಜ್ಜಿಗೆರೆ, ಅರುಣ್ ಪೂಜಾರಿ, ವಸಂತ್ ಕುಮಾರ್, ವಿರೂಪಾಕ್ಷಗೌಡ, ಸ್ವಾಮಿಗೌಡ ಇನ್ನಿತರರು ಹಾಜರಿದ್ದರು. ಲೋಕಸಭಾ ಚುನಾವಣೆಯಲ್ಲಿ BY ರಾಘವೇಂದ್ರ ಅವರಿಗೆ ಸಾಗರ ಕ್ಷೇತ್ರದಲ್ಲಿ 26,519 ಮತಗಳ ಲೀಡ್ ಬಂದಿದೆ. ತಾವು ಶಾಸಕರಾಗಿ ನಿಗಮವೊಂದರ ಅಧ್ಯಕ್ಷರಾಗಿ ತಮ್ಮ ಪಕ್ಷದ ಅಭ್ಯರ್ಥಿಗೆ ಹೆಚ್ಚು ಮತ ಕೊಡಿಸಲು ವಿಫಲವಾಗಿರುವ ಶಾಸಕ ಗೋಪಾಲಕೃಷ್ಣ ಬೇಳೂರು ನೈತಿಕ ಹೊಣೆ ಹೊತ್ತು ತಮ್ಮ ಸ್ಥಾನಕ್ಕೆ ರಾಜೀನಾಮೆ ನೀಡಲಿ ಎಂದು ಬಿಜೆಪಿ ಮುಖಂಡ ಹಾಗೂ ತಾಲೂಕು ಪಂಚಾಯಿತಿ ಮಾಜಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಹಕ್ರೆ ಒತ್ತಾಯಿಸಿದ್ದಾರೆ. ಬುಧವಾರ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ನಡೆದಂಥ ಏನು ಒಟ್ಟಾರೆ ದೇಶದಲ್ಲಿ ರಿಸಲ್ಟ್ ಬಂದಿದೆ, ಮೋದಿ ಮತ್ತೊಮ್ಮೆ ದೇಶಕ್ಕೆ ಬೇಕು ಅಂತ ಹೇಳಿ 3ನೇ ಬಾರಿಗೆ ನಿರಂತರವಾಗಿ ಜನ ಬೆಂಬಲಿಸಿರ್ತಕ್ಕಂಥದ್ದು ನಾವು ಕಾಣ್ತಾ ಇದ್ದೀವಿ. NDA ಅತ್ಯಂತ ಸ್ಪಷ್ಟವಾದಂಥ ಬಹುಮತವನ್ನು ಪಡೆದಿದೆ. ಜೊತೆಗೆ ಶಿವಮೊಗ್ಗದಲ್ಲಿ ರಾಘಣ್ಣ ನಿರೀಕ್ಷೆ ಮೀರಿ ಇವತ್ತು ಜನ ಬೆಂಬಲಿಸಿರ್ತಕ್ಕಂಥದ್ದನ್ನು
ನಾವು ಕಾಣ್ತಾ ಇದ್ದೀವಿ. ಚುನಾವಣೆ ಆದ ತಕ್ಷಣವೇ ಮಾಧ್ಯಮದವರು ಕೇಳಿದಾಗ 1.5 ಲಕ್ಷಕ್ಕಿಂತ ಹೆಚ್ಚು ಬಹುಮತದಿಂದ ರಾಘಣ್ಣ ಗೆಲ್ತಾರೆ ಅಂತಕ್ಕಂಥದ್ದನ್ನು ನಾವು ಹೇಳಿದ್ವಿ. ಆ ನಿರೀಕ್ಷೆ ಮೀರಿ ಇನ್ನೂ 2,43,000 ಓಟು ಇವತ್ತು ಜನ ಬೆಂಬಲಿಸ್ತಕ್ಕಂಥದ್ದನ್ನು ಕಂಡಿದ್ದೀವಿ. ಅಂದರೆ ಒಂದು ಜನಸ್ನೇಹಿಯಾದಂಥ ಒಬ್ಬ ಸಂಸದರು ಯಾವ ರೀತಿಯಲ್ಲಿ ಕೆಲಸ ಮಾಡ್ಬೋದು, ಅಭಿವೃದ್ಧಿ ಮಾಡಬಹುದು ಅನ್ನೋದನ್ನು ದೇಶದಲ್ಲೇ ಮಾದರಿಯಾಗಿ ಕೆಲಸ ಮಾಡಿರ್ತಕ್ಕಂಥದ್ದು BY ರಾಘವೇಂದ್ರ ಅವರು ಅಂತಕ್ಕಂಥದ್ದನ್ನು ನಾವೆಲ್ಲರೂ ಹೆಮ್ಮೆಯಿಂದ ಹೇಳ್ಕೋಬಹುದು ಅನ್ನೋದಕ್ಕೆ ಜನ ಕೊಟ್ಟಿರ್ತಕ್ಕಂಥ ಉತ್ತರ ಸಾಕ್ಷಿಯಾಗಿದೆ ಅಂತ ಹೇಳಿ ನಾನು ಭಾವಿಸ್ತೇನೆ. ಜೊತೆಗೆ ಕೇಂದ್ರದಲ್ಲಿ ನರೇಂದ್ರ ಮೋದಿ ಅವರು ಕೊಟ್ಟಿರ್ತಕ್ಕಂಥ ಕಾರ್ಯಕ್ರಮಗಳೇನಿತ್ತು, ಜನಸ್ನೇಹಿಯಾದ ಆಡಳಿತ ಏನಿತ್ತು, ಭ್ರಷ್ಟಾಚಾರ ಇದ್ದೇನೆ ಆಡಳಿತ ನಡೆಸಿದ ಮಾದರಿ ಏನಿತ್ತು, ಅದು ಕರ್ನಾಟಕ ರಾಜ್ಯದ ಜನರಿಗೆ ಹೆಚ್ಚು ಮಾದರಿಯಾದ ಆಡಳಿತ ಅಂತ ಹೇಳಿ ಭಾವಿಸಿದ್ದಾರೆ. ಹಾಗಾಗಿ ಆಡಳಿತ ಪಕ್ಷ ಸಿದ್ದರಾಮಯ್ಯನವರು ಇದ್ದು ಗ್ಯಾರಂಟಿ ಮೇಲೆ ಚುನಾವಣೆ ಮಾಡೋದಕ್ಕೆ ನಮ್ಮ DK ಶಿವಕುಮಾರ್ ಸಿದ್ದರಾಮಯ್ಯನವರು ಹೊರಟಿದ್ರು. ಆದರೆ ಇವತ್ತು ಆ 10 ತಿಂಗಳಲ್ಲಿ ಆ 45,000 ಹೋಗಿ 19,000 BY ರಾಘವೇಂದ್ರಿಗೆ BJPಗೆ ಲೀಡ್ ಬಂದಿದೆ. ಅಂದರೆ ನೀವು ಯಾವ ರೀತಿಯಲ್ಲಿ ಕಾರ್ಯಕರ್ತರನ್ನ ಜನರನ್ನ ಕಳೆದ 10 ತಿಂಗಳು ಕಂಡಿದ್ದೀರಿ ಅನ್ನೋದಕ್ಕೆ ಅದಕ್ಕೆ ಪಾಠ ಕಲಿಸಿದ್ದಾರೆ. ನಮ್ಮ ಶಾಸಕರಂತೂ ನಿಮ್ಗೆ ಗೊತ್ತೇ ಇದೆ, ಒಂದಿನೂ ಪಾಪ ಮಾಧ್ಯಮ ಮುಂದೆ ಗೆದ್ದ ತಕ್ಷಣ ತಾವೆಲ್ಲ ಕೇಳಿದಾಗ ಅವ್ರು ಹೇಳಿದ್ದು ಗೋಪಾಲಕೃಷ್ಣ ಬೇಳೂರು ಗೆದ್ದೆ, ನಾನು ಗೆದ್ದೆ, ಯಾವತ್ತು ಕಾರ್ಯಕರ್ತರಿಂದ ಗೆದ್ದೆ ಅನ್ನೋ ಭಾವನೆ ಒಂದಿನ ಹೇಳಲಿಲ್ಲ, ಮುಖಂಡರಿಂದ ಗೆದ್ದೆ ಅನ್ನೋದನ್ನು ಹೇಳಲಿಲ್ಲ. ಕಾಮರ್ತಿಮಪ್ಪನವರ ಬೆಂಬಲ ಇತ್ತು, ಅಲ್ಲಿಯ ಕಾಂಗ್ರೆಸ್ಸಿನ ಬೆಂಬಲ ಇತ್ತು, ಕಾರ್ಯಕರ್ತರ ಬೆಂಬಲ ಇತ್ತು, ಗೆದ್ದೆ ಅನ್ನೋದನ್ನು ಹೇಳಿಲ್ಲ. ನಾನು ಗೆದ್ದೆ ಗೋಪಾಲಕೃಷ್ಣ ಬೇಳೂರು ಗೆದ್ದ ಅನ್ನೋದನ್ನ ಇಲ್ಲಿವರೆಗೂ ಹೇಳ್ಕೊಂಡು ಬರ್ತಾ ಇದ್ದೀನಿ. DK ಶಿವಕುಮಾರ್ ಹತ್ರ ಮಧು ಬಂಗಾರಪ್ಪನವರಿಗೆ ನಾನು 1 ಲಕ್ಷ ಓಟನ್ನ ಸಾಗರ ಕ್ಷೇತ್ರದಲ್ಲಿ ಕೊಡಿಸ್ತೀನಿ, ನಾನು 89,000 ಓಟ್ ತಗೊಂಡಿದ್ದೀನಿ, 1 ಲಕ್ಷ ಓಟ್ ಗ್ಯಾರಂಟಿ ಬೇರೆ ಕೊಟ್ಟಿದ್ದೀವಿ, 1 ಲಕ್ಷ ಓಟನ್ನು ಕೊಡಿಸ್ತೀವಿ, ಯಾರು ಮಾತಾಡ್ಸಕ್ಕೆ ಹೋಗ್ಬಾರ್ದು, ನಾನು ಕೊಡಿಸ್ತೀನಿ, ಯಾರು ಹೋದ್ರು 1 ಓಟ್ ಹೋಯ್ತು ಅಷ್ಟೇ, ಯಾರು ಹೋದ್ರು ಒಂದೇ ಓಟ್ ಕೊಟ್ಟಿದ್ದು ಅನ್ನೋದನ್ನ ಹೇಳಿದ್ದು, ಒಂದೇ ಓಟ್ ಹೋಗುತ್ತೆ ಅಂತ ಹೇಳಿ. ಇವತ್ತು 17,000 ಲೀಡ್ ಬಂದಂತ ಕ್ಷೇತ್ರದಲ್ಲಿ, ಸಾಗರ ವಿಧಾನಸಭಾ ಕ್ಷೇತ್ರದಲ್ಲಿ 27,000 BJPಗೆ ರಾಘಣ್ಣಗೆ ಲೀಡ್ ಬಂದಿದೆ. ಅಂದರೆ ರಾಘಣ್ಣವರು ಜನಸ್ನೇಹಿ ಆಡಳಿತ, ಕಾರ್ಯಕರ್ತರು ಮಾಡಿರ್ತಕ್ಕಂಥ ಕೆಲಸ, ಜೊತೆಗೆ ಅವ್ರು ಮಾಡಿರ್ತಕ್ಕಂಥ ಭ್ರಷ್ಟಾಚಾರ, ಕಳೆದ 10 ತಿಂಗಳು ಬೇರೆ ಏನು ಮಾಡಲಿಲ್ಲ, ಬರೇ ಭ್ರಷ್ಟಾಚಾರದಲ್ಲೇ ಮುಗಿದ್ರು. ಯಾವ ಅಭಿವೃದ್ಧಿ ಒಂದೇ 1 ರೂಪಾಯಿ ಹಣ ತರಲಿಲ್ಲ. ಹಾಲಪ್ಪನವ್ರು ತಂದಿರ್ತಕ್ಕಂಥ ಆ ಅಭಿವೃದ್ಧಿ ತಂದಂಥ ಹಣನೇ ಗುದ್ಲಿ ಪೂಜೆ ಮಾಡ್ಕೊಂಡು, ಗುದ್ಲಿ ಪೂಜೆ, ಅದನ್ನೇ ಗುದ್ಲಿ ಪೂಜೆ. ಹಿಂದೆ ಮುಖ್ಯಮಂತ್ರಿ ಕೊಟ್ಟಿರೋದನ್ನೇ ನಗರ ಸ್ಥಾನ ನಮ್ಮ ಪಟ್ಟಣದಲ್ಲಿ ಗುದ್ಲಿ ಪೂಜೆ ಮಾಡ್ಕೊಂಡು ಹೋದ್ರು. ಗುದ್ಲಿ ಪೂಜೆ ಆಗೋಗಿತ್ತು ಅದಕ್ಕೆಲ್ಲ, ಅಲ್ಲ ಗಣೇಶ, ಹಿಂದಿನ ಗುದ್ಲಿ ಪೂಜೆ ಆಗಿತ್ತು, ಅದನ್ನೇ ಗುದ್ಲಿ ಪೂಜೆ ಮಾಡ್ಕೊಂಡು ಹೋದ್ರು. ನಮ್ಮ JJ ಹಳ್ಳಿ ಒಳಗೆಲ್ಲ ಗುದ್ಲಿ ಪೂಜೆ ಆಗಿ ಹೋಗಿತ್ತು, ಅದಕ್ಕೆ ಬಂದು ಗುದ್ಲಿ ಪೂಜೆ ಮಾಡ್ಕೊಂಡು ಹೋದ್ರು. ಬಿಟ್ಟರೆ ಒಂದೇ 1 ರೂಪಾಯಿ ಹಣನ ಶಾಸಕರ ಆಗಿ 1 ರೂಪಾಯಿ ಹಣ ತರಲಿಲ್ಲ. ಮಾಡಿದ್ದೇನು ಅಂದರೆ ಶಾಸಕರು ತಂದಂಥ ಹಣನ ಎಲ್ಲ ಕಾಮಗಾರಿನೂ ಸ್ಟಾಪ್ ಮಾಡಿಸಿ, ಕಾಮಗಾರಿಗಳನ್ನ ಚೇಂಜ್ ಮಾಡಿದ್ದೇ ದೊಡ್ಡ ಸಾಧನೆ ಅವರಿಗೆ. ಈಶ್ವರಪ್ಪನವರು 25,000ಕ್ಕಿಂತ ಹೆಚ್ಚು ಓಟ್ ತಗೊಂಡ್ರೆ ಅವರೊಬ್ಬ ಲೀಡರ್ ಅಂತ ಹೇಳಿ ನಾನು ಒಪ್ಕೊಳ್ತೀನಿ ಅಂತ ಹೇಳಿ ಒಪ್ಕೋಬೋದೇನಪ್ಪ. 30,000 50,000 ಓಟ್ ತಗೊಂಡಿದ್ದಾರೆ, 30,050 ಓಟ್ ತಗೊಂಡಿದ್ದಾರೆ. ಎಲ್ಲೋ ಈಶ್ವರಪ್ಪನವರು ಭಾವಿಸ್ಬಿಟ್ಟಿದ್ರು, ನಾನೇ ಗೆಲ್ತೀನಿ ಅಂತೇಳಿ ಅವ್ರಿಗೆ ಯಾರು ಮನಸ್ಸಿಗೆ ತುಂಬಿಟ್ಟಿದ್ರೋ ಗೊತ್ತಿಲ್ಲ. ಅದಕ್ಕೆ ಹಕ್ಕುತ್ರನ ಈಶ್ವರಪ್ಪನವರಿಗೂ ಸಹಿತ ಈ ಚುನಾವಣೆಯಲ್ಲಿ ಕೊಟ್ಟಿದ್ದಾರೆ. ಕಾರಣ ಗ್ರಾಮೀಣಾಭಿವೃದ್ಧಿ ಇಲಾಖೆನ ಸಂಪೂರ್ಣವಾಗಿ ಹಾಳು ಮಾಡಿದ ಕೀರ್ತಿ ಈಶ್ವರಪ್ಪನವರಿಗೆ ಸಲ್ಲದು. ಗ್ರಾಮೀಣಾಭಿವೃದ್ಧಿ ಇಲಾಖೆ ಸಂಪೂರ್ಣವಾಗಿ ಹಾಳಾಗಿದ್ದಾರೆ. ಅದು ಟೆಂಡರ್ ಕರಿಯ ಅಂತದಿರ್ಬೋದು, ಗ್ರಾಮ ಪಂಚಾಯತಿ ಬಂದಿರ ಅಂತ ಹಣನ ಇವರು ಟೆಂಡರ್ ಕರ, ಆ ಕಳಪೆ ವೆಹಿಕಲ್ಗಳನ್ನು ಕೊಟ್ಟು ಇವ್ರ ಹಣ ಕೊಟ್ಟಿರೋದು ಅವರು. ಚುನಾವಣೆ ಮಾಡಲಿಲ್ಲ, ಎಲೆಕ್ಷನ್ನೇ ಮಾಡಲಿಲ್ಲ. JJ ವರ್ಕಿಗಾಗಿ, ಜಲ್ ಜೀವನ್ ಮಿಷನ್ ವರ್ಕಿಗಾಗಿ ಈಶ್ವರಪ್ಪನವರು ಚುನಾವಣೆ ಮಾಡಲಿಲ್ಲ. ಈ ರೀತಿ
ಗ್ರಾಮೀಣಾಭಿವೃದ್ಧಿ ಇಲಾಖೆಯಲ್ಲಿ ಈಶ್ವರಪ್ಪ ಅಂತ ಒಬ್ಬ ಕಳಪೆ ಸಚಿವರು ಕಂಡಿವೋ, ಅದೇ ರೀತಿಯಲ್ಲಿ ಶಿಕ್ಷಣ ಇಲಾಖೆಯಲ್ಲಿ ಯಾರಾದರೂ ಒಬ್ಬರು ಕೆಲಸನೇ ಮಾಡಕ್ ಗೊತ್ತಿಲ್ಲದೆ ಇರೋ, ಇಲಾಖೆನೇ ಅರ್ಥೈಸ್ಕೊಳ್ಳದೆ ಇರೋ ಒಬ್ಬ ಮಂತ್ರಿ ಯಾರಾದರೂ ಬಂದಿದ್ರೆ ನಮ್ಮ ಶಿವಮೊಗ್ಗ ಜಿಲ್ಲೆಯ ಸೊರಬದ ಬಂಗಾರಪ್ಪನ ಸುಪುತ್ರ ಮಧು ಬಂಗಾರಪ್ಪನವರು ಅಂತಕ್ಕಂಥದ್ದನ್ನ ನಾವು ಕಾಣ್ಬೇಕು, ಕೇಳಬೇಕಾಗ್ತದೆ. ತೊಗಲಕ್ ದರ್ಬಾರ್ ಇಲಾಖೆಯಲ್ಲಿ ಇಲಾಖೆ ಅಧಿಕಾರಿಗಳನ್ನು ಕೇಳಿ ಹೇಳ್ತಾರೆ, ನೀವು ಯಾರನ್ನು ಕೇಳಿ ನೋಡಿ, ಶಿಕ್ಷಕರಿಗೆ ಕೇಳಿ ನೋಡಿ, ಆಡಳಿತದ ಗುಣಮಟ್ಟ ಏನಾಗುತ್ತಿದೆ, ಯಾವ ಸ್ಥಿತಿ ಬಂದಿದೆ ಅಂತ ಶಿಕ್ಷಕರಿಗೆ ಅರ್ಥ ಆಗಿದೆ. ಹಿಂದೆ ಯಾವತ್ತೂ ಸಹಿತ ಈ ಸ್ಥಿತಿ ಬಂದಿರಲಿಲ್ಲ. ಗೋವಿಂದೇಗೌಡರು ಅಂತವರು ಮಂತ್ರಿಯಾಗಿದ್ದರು. ಇಲಾಖೆ ಒಂದು ಶಕ್ತಿ ತುಂಬತಕ್ಕಂಥ ಒಂದು ಪ್ರಾಮಾಣಿಕತೆಯ ಇಮೇಜ್ ಅನ್ನು ಸೃಷ್ಟಿ ಮಾಡಿ ಹೋಗಿತ್ತು. ಇವತ್ತೇನಾಗಿದೆ, ಇಲಾಖೆ ಭ್ರಷ್ಟ ಎದ್ದು ಗಬ್ಬೆದ್ದು ಆ ಪೇಪರ್ ಅನ್ನು ಕಿಕ್ ಬ್ಯಾಕ್. ಶಿಕ್ಷಣ ಇಲಾಖೆಯಲ್ಲಿ ಸ್ಪಷ್ಟವಾದಂಥ ಕಾನೂನು ಮಾಡಿದ್ದಾರೆ. SLC ವರೆಗೆ ಯಾರನ್ನೂ ಫೇಲ್ ಮಾಡಬಾರ್ದು ಅಂತೇಳಿ. ಫೇಲ್ ಮಾಡದಿದ್ದ ಮೇಲೆ ಪಬ್ಲಿಕ್ ಎಕ್ಸಾಮ್ ಯಾರಾದರೂ ನಡೆಸ್ತಾರೆ ಅಂದ್ರೆ ಅವ್ರು ಯಾರು ಹೇಳಿದವರು? ಫೇಲೇ ಮಾಡೋದಕ್ಕೆ ಅವಕಾಶ ಇಲ್ಲ. ಹಂಗಾಗಿ ಸುಪ್ರೀಂ ಕೋರ್ಟ್ ತನ ಹೇಳಿ ನಿಲ್ಸ್ಕೊಂಡಿದೆ. ರಿಸಲ್ಟೇ ಕೊಡಕ್ಕಾಗಿಲ್ಲ ಶಿಕ್ಷಣ ಮಂತ್ರಿಗೆ. ಆದ್ರೂ ಲಾಭ ಆಗಿದೆ ಅವರಿಗೆ, ಆದ್ರೂ ಸಹಿತ ಅವ್ರಿಗೆ ಬಹಳ ದೊಡ್ಡ ಲಾಭ ಆಗಿದೆ. ಏನು ಅಂದ್ರೆ 23 ಪೈಸೆ ಇರೋಂಥ ಒಂದು ಪೇಪರ್, ಒಂದು ಸೀಟಿಗೆ 63 ಪೈಸೆ ಮಾಡಿ ಒಬ್ಬನಿಗೆ ಕೊಟ್ಟಿರೋದು. 23 ಪೈಸೆ ಇತ್ತು, ಅದು 63 ಪೈಸೆ ಕೊಟ್ಟಿದ್ದೇ ಸಾಧನೆ. ಶಿವಮೊಗ್ಗದಲ್ಲಿ ಪಾಪ ವಸೂಲಿಗಾಗಿ ಒಬ್ಬನ್ನ ಏಜೆಂಟ್ ಮಾಡ್ಕೊಂಡ್ಬಿಟ್ಟಿದೆ. ಎಲ್ಲರೂ ಬಿಡಂಗೆ ಇಲ್ಲ, ಅವ್ರು ಯಾರು ಬಿಡಂಗಿಲ್ಲ. ವಾರ್ತಾಧಿಕಾರಿಗಳನ್ನು ಬೇಕಾದ್ರೆ ಕೇಳಿ ನೋಡಿ, ನಿಮ್ಮ ವಾರ್ತಾಧಿಕಾರಿ ಇದಾರಲ್ಲ ಕೇಳಿ, ಅವ್ರನ್ನೂ ಬಿಡಲ್ಲ. ಅವನಿಗೆ ಸಂಬಳ ಬಿಟ್ಟರೆ ಬೇರೆ ಬರಲ್ಲ ಅಂತ ನಾನು ಭಾವಿಸಿದ್ದೀನಿ. ನಂಗೆ ಬರುತ್ತವೆ ಏನೋ ಗೊತ್ತಿಲ್ಲ, ಅವ್ರನ್ನೂ ಬಿಡಲಿಲ್ಲ. ಒಬ್ಬ ಅಧಿಕಾರಿನೂ ಬಿಡಲಿಲ್ಲ, ಒಬ್ಬ ಇಂಜಿನಿಯರ್ನು ಬಿಡಲಿಲ್ಲ, ಒಬ್ಬ ನೌಕರನ್ನು ಬಿಡಲಿಲ್ಲ, ಮಾಸ್ಟರ್ಗಳನ್ನು ಬಿಡಲಿಲ್ಲ, ಡಿಒಗಳನ್ನು ಬಿಡಲಿಲ್ಲ. ಈ ರೀತಿ ಭ್ರಷ್ಟಾಚಾರ ಹಿಂದೆಂದೂ ಜಿಲ್ಲೆಯಲ್ಲಿ ಕಂಡು ಕೇಳಿರೋದಕ್ಕೆ ಸಾಧ್ಯ ಇರಲಿಲ್ಲ. ಅದಕ್ಕೆ ಜನ ಇವತ್ತು ತಕ್ಕ ಉತ್ತರವನ್ನ, ತಕ್ಕ ಪಾಠವನ್ನ ಕಲಿಸಿದ್ದಾರೆ. ಈ ಚುನಾವಣೆಯಲ್ಲಿ ತಕ್ಕ ಪಾಠವನ್ನ ಕಲಿಸಿದ್ದಾರೆ ಅಂತ ನಾ ಮಂತ್ರಿ ಆಗ್ತೀನಿ ಅಂತ. ಆದರೆ ಇವ್ರ ಕ್ಷೇತ್ರದಲ್ಲಿ 26,000 ಇದೆ. ಅವ್ರ ನೈತಿಕ ಹೊಣೆ ಮತ್ತು ಆ ನಿಗಮ ಯಾವುದೋ ಒಂದಿದೆ, ಅರಣ್ಯ ನಿಗಮನೇ, ಅದಕ್ಕೆ ರಾಜೀನಾಮೆ ಕೊಡು, ನಿಗಮಕ್ಕೆ ರಾಜೀನಾಮೆ ಕೊಡಬೇಕು. ನೈತಿಕ ಹೊಣೆ ಮತ್ತು ಶಾಸಕತ್ವಕ್ಕೆ ರಾಜೀನಾಮೆ ಕೊಡಬೇಕು. ನಮ್ಮ ಮಂತ್ರಿಗಳು ಏನು ಒಬ್ಬ ಮುಖಂಡನೂ ಬೇಡ ಅಂತೇಳಿ ಆ ಸ್ಥಿತಿಗೆ ಏನು ಹೋಗಿದ್ರು, ಅವರು ಸಹಿತ ನೈತಿಕ ಹೊಣೆ ಹೊತ್ತು ಮಂತ್ರಿಗಳಿಗೆ ಅವ್ರನ್ನ ಕಿತ್ತಾಕ ಅಂತ ಕೆಲಸ. ಒಂದು ಇಲಾಖೆಯಲ್ಲಿ ಫೇಲೂರಾಗಿರೋದು, 2 ಜಿಲ್ಲೆಯಲ್ಲಿ ಆಡಳಿತ ಸತ್ತೋಗಿರೋದು, ಭ್ರಷ್ಟಾಚಾರ ತಾಂಡವಾಡ್ತಾ ಇರೋದು, ಜೊತೆಗೆ ಸಂಘಟನೆನ ಸಂಪೂರ್ಣವಾಗಿ ಮರೆತು ಹಿರಿಯರನ್ನೆಲ್ಲ ಕಡೆಗಣಿಸಿ ಇವತ್ತು ಜಿಲ್ಲೆಯಲ್ಲಿ ಮೂಲ ಕಾಂಗ್ರೆಸ್ಸಿಗರು ಮೂಲೆ ಸೇರೋ ಅಂತ ಕೆಲಸ ಮಾಡಿದ್ರು. ಮೂಲ ಕಾಂಗ್ರೆಸ್ಸಿಗರನ್ನ ಮೂಲೆ ಸೇರಿಸಿದಂಥ ಕೀರ್ತಿ ಯಾರಿಗೆ ಸೇರಬೇಕು ಅಂತನೂ, ಒಂದು ಮಧು ಬಂಗಾರಪ್ಪನವರಿಗೆ, 2 ನಮ್ಮ ಶಾಸಕ ಗೋಪಾಲಕೃಷ್ಣ ಬೇಡೂರಿಗೆ, 3 ನಮ್ಮ ಮಂಜಾತ್ ಗೌಡರು ಕೊಟ್ಟಿದ್ದಾರೆ. ನಾವು ಪಾಪ DK ಶಿವಕುಮಾರ್ ಬಹಳ ಹತ್ರ. ಇಲ್ಲಿ ಜಿಲ್ಲೆದೆಲ್ಲ ಅವರೇ ಕಬ್ಬಣನ ಬಂಗಾರ ಅಂತ ಹೇಳಿ ಜಾದೂ ಮಾಡಿದವರು. ಕಬ್ಬಣ ಬಂಗಾರ ಅಂತ ಹೇಳಿ ಮಾಡಿ 4,500 ಕೋಟಿ ಹಣ ಮಾಡಿದವರು ಯಾರು ಅಂದ್ರೆ ಡಾಕ್ಟರ್ ಮಂಜಾತ್ ಗೌಡರು. ಅವರು ಈ ಜಿಲ್ಲೆಯ ಕಾಂಗ್ರೆಸ್ಸಿನ ನಾಯಕತ್ವ. ಈ ನಾಯಕತ್ವದಲ್ಲಿ ಮೂಲ ಕಾಂಗ್ರೆಸ್ಸಿಗರು ಸಂಪೂರ್ಣವಾಗಿ ಮೂಲೆ ಸೇರಾದಂತಾಗಿದೆ. ಆ ಮೂಲೆ ಸೇರಿದ ಪ್ರಭಾವ ಇವತ್ತು 2,43,000 ಓಟು ಇವತ್ತು ನಾಗಣ್ಣಗೆ ಬರೋದಕ್ಕೆ ಸಾಧ್ಯ ಆಗಿದೆ. ಜೊತೆಗೆ ಅವ್ರಿಗೂ ಸಹಿತ ಏನು ನಮ್ಮ ಮೂಲ ಕಾಂಗ್ರೆಸ್ ಇರುವಂತಕ್ಕಂಥದ್ದು, ಅವರು ಇವತ್ತೇನು ಮೂಲೆ ಸೇರಿದ್ದಾರೆ, ಅವರು ಸಹಿತ ಅಲ್ಲೇ ಇದ್ದಲ್ಲೇ ಏನು ಕೆಲಸ ಮಾಡಬೇಕು ಆ ಕೆಲಸವನ್ನ ಮಾಡಿದ್ದಾರೆ. ಅವರಿಗೂ ವಿಶೇಷವಾದಂಥ ಅಭಿನಂದನೆ, ಕೃತಜ್ಞತೆಯ ಸಂದರ್ಭದಲ್ಲಿ ಸಲ್ಲಿಸ್ತಾರೆ. ಜೊತೆಗೆ ನಮ್ಮೆಲ್ಲ ಕಾರ್ಯಕರ್ತರು, ಮುಖಂಡರು, ಹಾಲಪ್ಪನವರು ಇವತ್ತು ಉಪಾಧ್ಯಕ್ಷರಾಗಿ ಕಾರವಾರ ಜಿಲ್ಲೆಯ ಉಸ್ತುವಾರಿ ಹೆಚ್ಚಿ ಇವತ್ತು 3.5 ಲಕ್ಷ ಲೀಡ್ ಬರೋದಕ್ಕೆ ಕಾರಣಕರ್ತರಾಗಿದ್ದಾರೆ. ಸಾಗರದಲ್ಲೂ ಸಹಿತ ಹಳ್ಳಿ ಪೇಟೆ ಎಲ್ಲ ಓಡಾಡಿ ಸ್ವರ್ಣ ತಾಲೂಕು ಆದಿಯಾಗಿ ಓಡಾಟ ಮಾಡಿ ಲೀಡ್ ಬರೋದಕ್ಕೆ ಕಾರಣರಾಗಿದ್ದಾರೆ. ಬಿಜೆಪಿ ನಗರ ಘಟಕದ ಅಧ್ಯಕ್ಷ KR ಗಣೇಶ್ ಪ್ರಸಾದ್ ಮಾತನಾಡಿ, ಲೋಕಸಭಾ ಕ್ಷೇತ್ರದಲ್ಲಿ BY ರಾಘವೇಂದ್ರ ಅವರ ಜನಪರ ಕಾರ್ಯ ಮತ್ತು ಅವರ
ಸ್ನೇಹಪರ ವ್ಯಕ್ತಿತ್ವಕ್ಕೆ ವ್ಯಕ್ತಿ ಇವತ್ತು ದೊಡ್ಡ ಮಟ್ಟದಲ್ಲಿ ಪಕ್ಷವನ್ನು ಬೆಂಬಲಿಸಿದ್ದಾರೆ. ಆ ಎಲ್ಲ ಮತದಾರರಿಗೆ ವಿಶೇಷವಾಗಿ ಪೂರ್ವಕವಾಗಿರ್ತಕ್ಕಂಥ ಅಭಿನಂದನೆ ಮತ್ತು ಧನ್ಯವಾದಗಳು. ಜೊತೆಗೆ ವಿಶೇಷವಾಗಿ ನಮ್ಮ ಕಾರ್ಯಕರ್ತರನ್ನು ನಾವು ಎಂದೂ ಕೂಡ ಮರೆಯಲಿಕ್ಕೆ ಸಾಧ್ಯ ಇಲ್ಲ. ನಿರಂತರವಾಗಿ ಕಳೆದ ಸುಮಾರು 5-6 ತಿಂಗಳಿಂದ ಕೂಡ ಪೂರ್ಣಾವಧಿ ಕಾರ್ಯಕರ್ತರ ರೂಪದಲ್ಲಿ ಕೆಲಸವನ್ನು ಮಾಡಿ ಇವತ್ತು ಪಕ್ಷಕ್ಕೆ ಸಾಗರ ಕ್ಷೇತ್ರದಲ್ಲಿ ಸುಮಾರು 27,000 ಹತ್ತಿರ ಲೀಡ್ ಬಂದಿದೆ ಅಂತಂದರೆ ನಮ್ಮೆಲ್ಲ ಕಾರ್ಯಕರ್ತರ ಪರಿಶ್ರಮ. ಅದರ ಜೊತೆಗೆ ಸಂಘ ಪರಿವಾರದ ಎಲ್ಲ ಅಂಗಸಂಸ್ಥೆಗಳು ಅವೆಲ್ಲರೂ ಕೂಡ ಈ ಬಾರಿಯ ಚುನಾವಣೆಯಲ್ಲಿ ವಿಶೇಷವಾಗಿರ್ತಕ್ಕಂಥ ಪರಿಶ್ರಮವನ್ನು ಹಾಕಿದ್ದಾರೆ. ಅದರ ಪರಿಣಾಮವಾಗಿ ಇವತ್ತು ಈ ಒಂದು ಫಲಿತಾಂಶದ ರೂಪದಲ್ಲಿ ನಮಗೆ ಸಿಕ್ಕಿದೆ. ಈ ಒಂದು ಸಂದರ್ಭದಲ್ಲಿ ಮಾನ್ಯ ಬಿ.ವೈ. ರಾಘವೇಂದ್ರ ಅವರ ಒಂದು ನೇತೃತ್ವದಲ್ಲಿ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದ ಸರ್ವಾಂಗೀಣ ಅಭಿವೃದ್ಧಿಗಾಗಿ ನಾವೆಲ್ಲರೂ ಕೂಡ ಅವ್ರ ಜೊತೆಗಿರ್ತೇವೆ. ಅವರಿಗೆ ಪೂರ್ಣ ಪ್ರಮಾಣದ ಸಹಕಾರವನ್ನು ಕೊಡ್ತೇವೆ ಅಂತಕ್ಕಂಥ ಮಾತನ್ನು ಹೇಳಿ ಸಹಕರಿಸಿರ್ತಕ್ಕಂಥ ಸಮಸ್ತ ಮತದಾರರಿಗೆ ಮತ್ತು ಎಲ್ಲರಿಗೂ ಪೂರ್ವಕವಾಗಿರ್ತಕ್ಕಂಥ ಗೋಷ್ಠಿಯಲ್ಲಿ ಡಾಕ್ಟರ್ ರಾಜನಂದಿನಿ ಕಾಗೋಡು, ಪ್ರಸನ್ನ ಕೆರೆಕೈ, ಮಲ್ಲಿಕಾರ್ಜುನ್ ಹಕ್ರೆ, ಪ್ರಶಾಂತ್, ದೇವೇಂದ್ರಪ್ಪ, ಕೆಆರ್ ಗಣೇಶ್ ಪ್ರಸಾದ್, ರಾಜಶೇಖರ್ ಗಾಳಿಪುರ, ಗೌತಮ್ ಕೆಎಸ್, ಮಧುರಾ ಶಿವಾನಂದ್, ವಿ ಮಹೇಶ್, ರಮೇಶ್ ಎಚ್ಎಸ್, ಕೊಟ್ರಪ್ಪ ನೇದರವಳ್ಳಿ, ರವೀಂದ್ರ ಬೇಟಿ, ಶಿವಪ್ಪ ಹೊಸಂತೆ, ಕೃಷ್ಣಮೂರ್ತಿ, ಅರುಣ್ ಕುಗ್ವೆ, ಸತೀಶ್ ಕೆ, ಸಂತೋಷ್ ಇನ್ನಿತರರು ಹಾಜರಿದ್ದರು. ಪರಿಸರ ಉತ್ತಮವಾಗಿದ್ದರೆ ಮನುಷ್ಯ ಆರೋಗ್ಯಪೂರ್ಣ ಬದುಕು ನಡೆಸುತ್ತಾನೆ. ಮನುಷ್ಯ ತನ್ನ ಸ್ವಾರ್ಥಕ್ಕಾಗಿ ಪರಿಸರವನ್ನು ನಾಶ ಮಾಡುವ ತನ್ನ ದುರಾಲೋಚನೆಯನ್ನು ಕೈಬಿಡಬೇಕು ಎಂದು ಪ್ರಧಾನ ಹಿರಿಯ ವ್ಯವಹಾರ ನ್ಯಾಯಾಧೀಶರಾದ ನಟರಾಜ್ ತಿಳಿಸಿದರು. ಸಾಗರ ವಿಜಯನಗರ ಪಾರ್ಕ್ನಲ್ಲಿ ಬುಧವಾರ ನಗರಸಭೆ, ನೇತಾಜಿ ಸುಭಾಷ್ ಚಂದ್ರ ಬೋಸ್ ಯುವ ಟ್ರಸ್ಟ್, ತಾಲೂಕು ಕಾನೂನು ಸೇವಾ ಸಮಿತಿ, ವಕೀಲರ ಸಂಘ ಹಾಗೂ ಯೋಧನಮನ ಬಳಗದ ವತಿಯಿಂದ ಹಮ್ಮಿಕೊಳ್ಳಲಾಗಿದ್ದ ಪರಿಸರ ದಿನಾಚರಣೆ ಕಾರ್ಯಕ್ರಮಕ್ಕೆ ಸಸಿ ನೆಡುವ ಮೂಲಕ ಚಾಲನೆ ನೀಡಿ ಅವರು ಮಾತನಾಡುತ್ತಿದ್ದರು. ಸುಭಾಷ್ ಕೌತಳ್ಳಿ ಅವರು ಒಂದು ಸಂಘ ಮಾಡಿಕೊಂಡು ಆ ಸಂಘದಲ್ಲಿ ಪಾರ್ಕ್ ನ ಈ ರೀತಿ ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಅಂತ ಅವರಲ್ಲಿ ಒಂದು ಮನವಿ ಅಂತ ಹೇಳಿದ್ರೆ ಇದೊಂದೇ ಪಾರ್ಕ್ ನ ಮೇಂಟೈನ್ ಮಾಡಿದ್ರೆ ಸಾಲದು. ಈ ಶಿವಮೊಗ್ಗದಲ್ಲಿ ಎಷ್ಟು ಪಾರ್ಕ್ ಇದ್ನ ಆ ಪಾರ್ಕ್ಗೂ ಇನಿಷಿಯೇಟಿವ್ ತಗೊಂಡು ಆ ಪಾರ್ಕ್ ನ ಸಹ ಅವರು ಮೇಂಟೈನ್ ಮಾಡ್ಬೇಕಂತ ನಾನು ಅವ್ರಿಗೆ ಒಂದು ರಿಕ್ವೆಸ್ಟ್ ಮಾಡ್ತೇನೆ. ಇನ್ನು ಈ ಪರಿಸರ ದಿನ ಬಗ್ಗೆ ಹೇಳ್ಬೇಕಂತ ಹೇಳಿದ್ರೆ ನಮ್ಗೆಲ್ಲ ಗೊತ್ತಿದೆ, ಈ ಪ್ರಪಂಚದಲ್ಲಿ ನಾವು ಮನುಷ್ಯರ ಒಬ್ಬರಿಗೆ ಅಧಿಕಾರ ಇಲ್ಲ ವಾಸ ಮಾಡೋದಕ್ಕೆ. ಬೇರೆ ಜೀವರಾಶಿಗಳಿಗೂ ವಾಸ ಮಾಡೋ ಅಧಿಕಾರ ಇದೆ. ಎಷ್ಟೋ ಜೀವರಾಶಿಗಳು ನಮ್ಮ ಪ್ರಪಂಚದಲ್ಲಿದೆ. ಆದ್ರೆ ನಾವು ಮನುಷ್ಯ ಏನ್ ಮಾಡ್ತಾ ಇದೀವಿ, ನಾವೊಬ್ಬರೇ ಈ ದೇಶದಲ್ಲಿ ನಾವೊಬ್ಬರೇ ಈ ಪ್ರಪಂಚದಲ್ಲಿ ವಾಸ ಮಾಡಕ್ಕೆ ಹೋಗ್ತಾ ಇದೀವಿ. ಬೇರೆ ಯಾವ ಜೀವರಾಶಿಗಳು ಇಲ್ಲಿ ವಾಸ ಮಾಡಕ್ಕೆ ಆಗೋದಿಲ್ಲ ಅಂತ ನಾವು ಒಂದಲ್ಲ ಒಂದು ರೀತಿ ನಾವೇನ್ ಮಾಡ್ತೇವೆ, ಪರಿಸರನ ಹಾಳು ಮಾಡ್ಕೊ ಬರ್ತಾ ಇದೀವಿ ಅಲ್ವಾ? ಹಾಳು ಮಾಡ್ತಾ ಇಲ್ವಾ ನಾವು ಪರಿಸರ? ನಾವ್ ಯಾರನ್ನ ಬಿಟ್ಟಿದೀವಿ? ನಾವು ಭೂಮಿನೇ ಬಿಟ್ಟಿಲ್ಲ. ಭೂಮಿನ ಯಾಕೆ ಬಿಟ್ಟಿಲ್ಲ ಅಂತ ಹೇಳ್ತಾ ಇದೆ ಅಂತ ಹೇಳಿದ್ರೆ, ಈ ಶಿವಮೊಗ್ಗ ತಾಲೂಕು ಶಿವಮೊಗ್ಗ ಡಿಸ್ಟ್ರಿಕ್ಟ್ ಅಲ್ಲಿ ನಾವೇನ್ ಅಬ್ಸರ್ವ್ ಮಾಡ್ತಾ ಇದೀವಿ ಅಂತ ಹೇಳಿದ್ರೆ, ಈ ಸಾಕಷ್ಟು ಸರ್ಕಾರಿ ಜಾಗಗಳಿದೆ, ಸಾಕಷ್ಟು ಕಾಡುಗಳಿದೆ. ನಾವೇನ್ ಅಬ್ಸರ್ವ್ ಮಾಡಿದೀನಿ, ನಾನು ಒನ್ ಇಯರ್ ಆಯ್ತು. 1 year ನಾನು ಏನ್ ಅಬ್ಸರ್ವ್ ಮಾಡಿದ್ದೀನಿ ಅಂದ್ರೆ, ಸಾಕಷ್ಟು ಜನ ಈಗ ಏನ್ ಮಾಡ್ತಾ ಇದ್ದಾರೆ, ಜಾಗದ ಮೇಲೆ ದುರಾಸೆ, ಅವ್ರ ಜಮೀನ್ ಮೇಲೆ ದುರಾಸೆ. ಅವ್ರಿಗೆ 1-2 ಎಕರೆ 3 ಎಕರೆ ಸರ್ಕಾರದಿಂದ ಮಂಜೂರಾಗಿದ್ರೆ ಕೂಡ ಅದಕ್ಕೆ ಅವರು ಅಷ್ಟಿಗೆ ಇದಾಗ್ತಾ ಇಲ್ಲ, ಸೀಮಿತ ಆಗ್ತಾ ಇಲ್ಲ. ಅವ್ರೇನ್ ಮಾಡ್ತಾ ಇದಾರೆ, ಈ ಫಾರೆಸ್ಟ್ ಲ್ಯಾಂಡ್ಸ್ ನ ಒತ್ತುವರಿ ಮಾಡ್ಕೊಂಡು ಫಾರೆಸ್ಟ್ ಇರೋದ್ರ ಮರಗಳನ್ನ ಕಟ್ ಮಾಡ್ತಾ ಇದ್ದಾರೆ. ಇದು ಗೊತ್ತಿದ್ರೆ ಪಾಪ ಕೆಲವು ಸರ್ಕಾರಿ ಅಧಿಕಾರಿಗಳು ಕ್ರಮ ಜರುಗಿಸಿದ್ರೆ ಕೂಡ ಅದು ಸೂಕ್ತವಾಗಿ ಪರಿಣಾಮ ಆಗ್ತಾ ಇಲ್ಲ. ಅಲ್ಲಿ ನಾವು ಜನ ಎಚ್ಚೆತ್ಕೋಬೇಕು. ನಮ್ಗೆ ಇದೆ, ಸರ್ಕಾರದ ಪಾಪ ಯಾರು ಬಡವರು ಇದಾರೆ ಅವ್ರು ಸ್ವಲ್ಪ ಲ್ಯಾಂಡ್ ಇಲ್ಲವ್ರು ಲ್ಯಾಂಡ್ಸ್ ಎಲ್ಲ ಕೊಟ್ಟಿದ್ದಾರೆ. ಬಟ್ ಇನ್ನೂ ಹೆಚ್ಚಿನ ಆಸೆಗೆ ಬೇರೆ ಸರ್ಕಾರಿ ಜಾಗನ ಆಗ್ಲಿ ಇಲ್ಲ ಫಾರೆಸ್ಟ್ ಲ್ಯಾಂಡ್ಸ್ ಆಗಲಿ ಡಿಫಾರೆಸ್ಟೇಷನ್ ಮಾಡಿ ಮರ ಕತ್ತರಿಸುವುದು ಸರಿ ಕಾಣೋದಿಲ್ಲ. ನಾವೆಲ್ಲ ನೋಡ್ತೇವೆ, ಒಂದಲ್ಲ ಒಂದು ರೀತಿಯಲ್ಲಿ ಮಾರಣ ಹೋಮ ನಡೀತಾನೆ ಇದೆ ಮರಗಳು ಅಂತ. ಹಾಗಾಗಿ ಈಗ ಕಳ್ಸವ್ರು ಏನ್ ಮಾಡಿದ್ದಾರೆ ಅಂತ ಹೇಳಿದ್ರೆ, ಈ ವರ್ಷದಲ್ಲಿ ಸುಮಾರು 10,000 ಗಿಡಗಳನ್ನು ನೆಟ್ಟಬೇಕು ಅಂತ ಹೇಳಿ ಒಂದು ಅಭಿಯಾನ ಶುರು ಮಾಡಿದ್ದಾರೆ. ಆ ಅಂಗವಾಗಿ ನಾವೇನ್ ಮಾಡಿದ್ವಿ, ಇವತ್ತು ಬಂದು ಇಲ್ಲಿ ಮರಗಳನ್ನ ಶುರು ಮಾಡಿದೀವಿ. ಈ ವರ್ಷ ಪೂರ್ತಿ ನಾವು ಎಲ್ಲೆಲ್ಲ ಕಡೆಗೂ ಮರಗಳನ್ನ ನೆಡ್ತಾ ನಾವು ಸುಮಾರು ಒಂದು 10,000 ಮರಗಳನ್ನ ನಾವು ನೆಡೋ ಕಾರ್ಯಕ್ರಮ ನಾವು ಈ ವರ್ಷ ನಾವು ಆಯೋಜನೆ ಮಾಡಿದ್ದೇವೆ. ನಾನು ಇಲ್ಲೆಲ್ಲ ಸೇರಿರೋ ಎಲ್ಲರಿಗೂ ಸ್ವಲ್ಪ ತಿಳುವಳಿಕೆ ಇದೆ, ವಿದ್ಯಾವಂತರಿದ್ದೀರಿ. ಸೊ ಹಾಗಾಗಿ ನಮ್ಮ ಪ್ರತಿಯೊಬ್ಬರು ಜವಾಬ್ದಾರಿ ಇದೆ. ನಾವು ಪರಿಸರ ನಾವು ಕಾಪಾಡ್ಕೋಬೇಕು, ನಾವು ನೀರು ಶುದ್ಧವಾಗಿರ್ಕೋಬೇಕು, ಪರಿಸರ ಶುದ್ಧವಾಗಿರ್ಕೋಬೇಕು, ವಾಯು ಮಾಲಿನ್ಯ ಮಾಡಬಾರ್ದು. ಹಾಗಾಗಿ ಇದಕ್ಕೆ ಒಂದು ಮುಖ್ಯ ಕಾರಣ ಅಂತ ಹೇಳಿದ್ರೆ, ಈ ಅವೇರ್ನೆಸ್ ನಮ್ಮಿಂದ ಕ್ರಿಯೇಟ್ ಆಗ್ಬೇಕು ಅಂತ. ಸೊ ನಾವು ಪ್ರತಿಯೊಬ್ಬರಿಗೂ ನಾವು ಇದ್ರ ಬಗ್ಗೆ ಮಾಹಿತಿ ತಿಳಿಸಬೇಕು. ಯಾಕಂದ್ರೆ ನಮ್ಗೆ ಈ ಭೂಮಿ ಬಿಟ್ರೆ ಬೇರೆ ಕಡೆ ನಾವು ವಾಸ ಮಾಡಕ್ ಆಗೋದಿಲ್ಲ. ಈಗ ನಾವೇನೋ ಎಂಜಾಯ್ ಮಾಡ್ಕೊಂಡು ಹೋಗ್ತೀವಿ, ಬಟ್ ನಾವು ಮುಂದಿನ ಪೀಳಿಗೆಗೆ ನಾವು ಇದನ್ನ ಉಳಿಸ್ಕೊಡ್ಬೇಕು. ಅಂದ್ರೆ ಅವರು ಸುಮ್ನೆ ಈಗ ನಮ್ಗೆಲ್ಲ ಗೊತ್ತಿದೆ, ಮೊದಲೆಲ್ಲ ಸುಮಾರು 100 ವರ್ಷ ಬಾಳ್ತಾ ಇದ್ ನಮ್ಗೆ ಇದೆ. ಈಗ ಯಾಕೆ ನಾವು 100 ವರ್ಷ ಬಾಳ್ತಾ ಇಲ್ಲ? ಯಾಕೆ ನಮ್ಮ ಈಗ ಲೈಫ್ ಸ್ಪ್ಯಾನ್ ಏನಿದೆ ಸುಮಾರು ಒಂದು 60-70 ವರ್ಷಕ್ಕೆ ಯಾಕೆ ಹೇಳಿದೀವಿ ಅಂತ ಹೇಳಿದ್ರೆ, ನಾವು ಈ ಪರಿಸರನ ಹಾಳು ಮಾಡಿದ್ವಿ. ಒಂದಲ್ಲಿ ಈಗ ನಾವು ಫುಡ್ ತಗೊಳ್ಳಿ, ಫುಡ್ಸ್ ಕೂಡ ನಾವ್ ಏನ್ ಮಾಡ್ತಾ ಇದ್ವಿ, ಸಾಕಷ್ಟು ಕೆಮಿಕಲ್ಸ್ ಫರ್ಟಿಲೈಸರ್ಸ್ ಯೂಸ್ ಮಾಡಿ ಫುಡ್ಸ್ ನಾವು ಮಾಡ್ತಾ ಇದೀವಿ. ಅಂದ್ರೆ ಇದು ಕಾರಣಕರ್ತರು ಯಾರು? ನಾವೇ ಅಂತ.
ಹಾಗಾಗಿ ನಾವು ಪರಿಸರ ಸಿದ್ಧವಾಗಿಟ್ಕೋಬೇಕು. ಹಾಗಾಗಿ ನಾವು ಒಂದು ಲೀಗಲ್ ಅವೇರ್ನೆಸ್ ನ ಕ್ರಿಯೇಟ್ ಮಾಡಿ ನಿಮ್ಮ ಜನರಿಗೆ ಅವೇರ್ನೆಸ್ ಕ್ರಿಯೇಟ್ ಮಾಡೋದಂತ ಅಂಗವಾಗಿ ನಾವು ಈ ಕಾರ್ಯಕ್ರಮ ನಾವು ಆಯೋಜನೆ ಮಾಡಿದ್ದೇವೆ. ಹಾಗಾಗಿ ನಿಮ್ಮದೊಂದು ಮತ್ತೆ ಪತ್ರಿಕಾ ಮಾಧ್ಯಮದಲ್ಲಿ ಒಂದು ರಿಕ್ವೆಸ್ಟ್ ಏನಂತ ಹೇಳಿದ್ರೆ, ಜನರಿಗೆ ಇದ್ರ ಬಗ್ಗೆ ಅವೇರ್ನೆಸ್ ನಾವು ಕ್ರಿಯೇಟ್ ಮಾಡೋಣ. ಮುಂದಿನ ದಿನದಲ್ಲಿ ಹೆಚ್ಚಿನ ಮರಗಳನ್ನ ನಾವು ಸ್ಥಾಪನೆ ಮಾಡಿಕೊಂಡು ನಾವು ಈ ಪರಿಸರನ ಹಾಳು ಮಾಡೋದು ಬೇಡ ಅಂತ ಹೇಳ್ತಾ ನಾನು ಮಾತನ್ನು ಮುಗಿಸ್ತಾ ಇದ್ದೀನಿ. ಧನ್ಯವಾದ. ಇನ್ನೋರ್ವ ನ್ಯಾಯಾಧೀಶರಾದ ಶ್ರೀಶೈಲ ಭೀಮಸೇನ ಬಾಗಡಿ ಮಾತನಾಡಿ, ಪ್ರತಿ ವರ್ಷ ಮೇ ತಿಂಗಳ ಮೊದಲನೇ ವಾರದಲ್ಲಿ ಅಥವಾ ಕೊನೆಯ ವಾರದಲ್ಲಿ ಮಾನ್ಸೂನ್ ಬರಬೇಕಾಗಿತ್ತು, ಡಿಲೇ ಆಗಿದೆ. ಹಾಗೂ ಕೆಲವೊಂದು ಕಡೆಯಲ್ಲಿ ಬೇಸಿಗೆಯಲ್ಲಿ ಮಳೆ ಬಿದ್ದಿದೆ, ಇನ್ನೊಂದು ಕಡೆಯಲ್ಲಿ ಚಳಿಗಾಲ ಇದ್ದಾಗ ಮಳೆ ಬಂದಿದೆ. ಇದಕ್ಕೇನ ಅಂತಂದ್ರೆ ಇದು ಹವಾಮಾನ ವೈಪರೀತ್ಯ ಅಂತ ಅನ್ಬೋದು, ಅಥವಾ ಈಗ ನಮ್ಮ ವೆದರ್ ಫೋರ್ಕಾಸ್ಟ್ ಡಿಪಾರ್ಟ್ಮೆಂಟ್ ಅವ್ರು ಸಹಿತ ಏನ್ ಫೋರ್ಕಾಸ್ಟ್ ಮಾಡ್ತಾರೆ ಎಲ್ಲ ಉಲ್ಟಾ ಆಗ್ತಾ ಇದೆ. ಕಾರಣ ಏನಂತಂದ್ರೆ ಅದಕ್ಕೆ ನಾವೇ. ಏನಾಗ್ತಾ ಇದೆ ಅಂತಂದ್ರೆ ನಮ್ಮ ಬೇಡಿಕೆಗಳು ಹೆಚ್ಚಾದಂಗೆ ಕಾಡುಗಳನ್ನ ನಾವು ನಾಶ ಮಾಡ್ತಾ ಹೋಗ್ತಾ ಇದ್ದೀವಿ. ಮನುಷ್ಯನಿಗೆ ಎಷ್ಟು ಜಮೀನು ಕೊಟ್ಟರು ಸಹಿತ ಸಾಲ್ತಾ ಇಲ್ಲ. ಯಾಕೆ ತನಗಾದ್ರೆ ತನ್ನ ಮಗನಿಗೆ ಒಂದು ಆಗ್ಬೇಕು, ತನ್ನ ಮೊಮ್ಮಗನಿಗೆ ಒಂದು ಆಗ್ಬೇಕಂತ ಹೇಳಿ ಅರಣ್ಯವನ್ನು ನಾಶ ಮಾಡಿಕೊಂಡು ಬಗರುಕುಮ್ಮನ ಅರ್ಜಿ ಸಲ್ಲಿಸಿ ಎಲ್ಲ ಅರಣ್ಯವನ್ನು ನಾಶ ಮಾಡಿಬಿಟ್ಟಿದ್ವಿ. ಏನ್ ಉಳಿದೇ ಇಲ್ಲ. ಈಗ ಇನ್ನೇನ್ ನಾವು ಬರುವ ಏನ್ ಮುಂದಿನ ಪೀಳಿಗೆಗೆ ಇದೆಯಲ್ಲ, ಯಾವ್ದಾದ್ರು ಒಂದು ಮರ ಅಥವಾ ಸಸಿ ತೋರಿಸ್ಬೇಕಂತಂದ್ರೆ ಫೋಟೋಗ್ರಾಫ್ ತೋರಿಸ್ಬೇಕಾಗ್ತದೆ, ಹೊರತು ಮರಗಳು ಸಿಗಲ್ಲ. ಯಾಕಂದ್ರೆ ರಸ್ತೆ ಅಗಲೀಕರಣಕ್ಕೆ ಮೊದಲು ಕೊಡ್ಲಿ ಬೀಳೋದು ಇದಕ್ಕೇನೆ, ಮರಕ್ಕೇನೆ. ಆದ್ರೆ ಸುಪ್ರೀಂ ಕೋರ್ಟ್ ಒಂದು ನಿರ್ದೇಶನದ ಪ್ರಕಾರ ಒಂದು ಮರವನ್ನ ಕಟ್ ಮಾಡಿದ್ರೆ ಅದೇ ಸ್ಥಳದಲ್ಲಿ 5 ಸಸಿಗಳು ನಡಬೇಕಂತ ಹೇಳಿ ನಿರ್ದೇಶನ ಇದ್ರು ಸಹಿತ ಅದನ್ನು ಪರಿಪಾಲನೆ ಮಾಡ್ತಾ ಇಲ್ಲ. ಅದೇ ರೀತಿ ಶಾಲೆಗಳಲ್ಲಿ, ಕಾಲೇಜ್ಗಳಲ್ಲಿ ಅಥವಾ ಸಭೆ ಸಮಾರಂಭಗಳಲ್ಲಿ ನೀವೇನು ಗಿಫ್ಟ್ ಕೊಡ್ತೀರಲ್ಲ, ಗಿಫ್ಟ್ ಬದಲಾಗಿ ಒಂದು ಸಸಿಗಳನ್ನ ಕೊಡಿ ಅಂತ ಹೇಳಿ ಎಷ್ಟೋ ಸಲ ಶಿಕ್ಷಕರು ಹೇಳಿದ್ರು ಸಹಿತ ಆ ಕಲ್ಚರ್ ನಮ್ಮಲ್ಲಿ ಇನ್ನ ಬರ್ತಾ ಇಲ್ಲ. ನಾವು ಮಾನವೀಯ ಮೌಲ್ಯಗಳನ್ನ ವೃದ್ಧಿ ಮಾಡ್ಲಿಕ್ಕೆ ಏನೇನು ಹೊಸ ಹೊಸ ಆವಿಷ್ಕಾರಗಳನ್ನ ಮಾಡ್ತೀವಿ. ಅದರ ಆವಿಷ್ಕಾರಗಳ ಹೆಂಗೆ ಮಾಡ್ತೀವಿ ಅಂದ್ರೆ ಪರಿಸರ ನಾಶ ಮಾಡಲು ಯಾವುದೇ ಆವಿಷ್ಕಾರ ಸಾಧ್ಯ ಆಗ್ತಾ ಇಲ್ಲ. ನಮಗೆ ಶುದ್ಧವಾದ ಗಾಳಿ ಸಿಗ್ಬೇಕಂದ್ರೆ ಪರಿಸರ ಬೇಕು. ನಾವು ಜೀವಂತ ಇರ್ಬೇಕಂದ್ರೆ ಪರಿಸರ ಬೇಕು. ಆದ್ರೆ ಪರಿಸರವನ್ನು ನಾಶ ಮಾಡಿದ್ರೆ ನಾವು ಜೀವಂತ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಒಂದು ಇಮ್ಯಾಜಿನ್ ಮಾಡಿ, ಇದರಲ್ಲಿ ಏರೋಪ್ಲೇನ್ ಅಲ್ಲಿ ಹೋಗುವಾಗ ಮಿಡಲ್ ನಲ್ಲಿ ಆಕ್ಸಿಜನ್ ಎಲ್ಲ ಸ್ಟಾಪ್ ಆಯ್ತು ಅಂತಂದ್ರೆ ಮುಗಿದೋಯ್ತು, ಯಾರು ಉಳಿಯಲ್ಲ, ಯಾರು ಪ್ರೊಟೆಕ್ಟ್ ಮಾಡಕ್ ಬರಲ್ಲ. ತಾವು ನೋಡ್ತಾ ಇರ್ಬೋದು, ದೆಹಲಿಯಲ್ಲಿ ಪ್ರತಿ ಸಲ ಆಕ್ಸಿಜನ್ ಮಾಸ್ಕ್ ಹಾಕೊಂಡು ಓಡಾಡ್ತಾ ಪರಿಸ್ಥಿತಿ ಬಂದಿದೆ. ನ್ಯಾಷನಲ್ ಕ್ಯಾಪಿಟಲ್ ಅದು. ಅದಕ್ಕೆ ನಾವೇನ್ ಮಾಡ್ಬೇಕಂತಂದ್ರೆ, ನಮ್ಮ ಒಂದು ಸಂಸ್ಕೃತಿ ಅಂದ್ರೆ ಮಾನವೀಯ ಸಂಸ್ಕೃತಿ ಹೆಂಗಿದೆಯಲ್ಲ, ಹಾಗೆ ಪರಿಸರ ಸಂಸ್ಕೃತಿಯನ್ನ ಸಹ ನಾವು ಬೆಳೆಸ್ಕೋಬೇಕಾಗ್ತದೆ. ಏನ್ ಪರಿಸರ ಸಂಸ್ಕೃತಿ ಅಂತಂದ್ರೆ, ಪ್ರತಿಯೊಂದು ಮನೆಯಲ್ಲಿ ಒಂದು ಮಗು ಹುಟ್ಟಿದಾಗ ನೀವೇನ್ ಗಿಫ್ಟ್ ಕೊಡ್ಬೇಕಂತಿರಲ್ಲ, ಅದ್ರ ಬದಲಾಗಿ ಒಂದು 5 ಸಸಿಗಳನ್ನ ಕೊಡಿ. ಆ ಸಸಿಗಳನ್ನ ನೀವು ಹೆಂಗ್ ನಡ್ತಾ ಇದ್ರಿ, ಹೆಂಗ್ ಪೋಷಣೆ ಮಾಡ್ತಾ ಇದ್ರಲ್ಲ, ಮಗುವಿನ ಪೋಷಣೆ ಆದಂಗೆ ಆ ಸಸಿಗಳನ್ನ ಸಹಿತ ಪೋಷಣೆ ಮಾಡ್ಕೊಂತ ಹೋಗಿ. ಯಾವ್ದಾದ್ರು ಮನೆಗೆ ಸಭೆ ಸಮಾರಂಭಗಳು ಹೋದಾಗ ಸಸಿಗಳನ್ನ ತೆಗೆದುಕೊಂಡು ಹೋಗಿ. ಅದು ಫಸ್ಟ್ ಟೈಮ್ ಹೋದಾಗ ಸ್ವಲ್ಪ ಮುಜುಗರ ಅನಿಸ್ಬಹುದು, ಆದ್ರೆ ಏನಾಗಲ್ಲ. ಯಾಕಂದ್ರೆ ನಮ್ಮ ಸಂಸ್ಕೃತಿಯನ್ನ ಉಳಿಸ್ಬೇಕಂತಂದ್ರೆ ಎಷ್ಟಕ್ಕೆ ಒಂದು ಅಸಹ್ಯ ಆದ್ರೂ ಪರವಾಗಿಲ್ಲ, ನಾವು ಸಸಿಗಳನ್ನ ತೆಗೆದುಕೊಂಡು ಹೋಗ್ಬೇಕಾಗ್ತದೆ. ಅಥವಾ ಯಾವ್ದಾದ್ರು ರಾಜಕೀಯ ಫಂಕ್ಷನ್ ಇದೆ ತೆಗೆದುಕೊಂಡು ಹೋಗಿ, ಆಗೋದಿಲ್ಲ. ಅದು ಏನೋ ನೋಡಿ ನಗ್ತಾರೆ ಒಂದ್ 4 ಜನ, ಪರವಾಗಿಲ್ಲ. ಆದ್ರೆ ಆ ನಗುವಿನಲ್ಲಿ ಸಹಿತ ಮುಂದೆ ನಮ್ಮ ಒಂದು ಈ ಸಂಸ್ಕೃತಿಯನ್ನು ಮತ್ತು ಒಂದು ಪರಿಸರವನ್ನು ಉಳಿಸುವ ಒಂದು ಉದ್ದೇಶ ಇದೆ. ಹಾಗೆ ಶಾಲಾ ಕಾಲೇಜುಗಳಲ್ಲಿ ಅಥವಾ ನಿಮ್ಮ ಬಡಾವಣೆಯಲ್ಲಿ ಯಾವ್ದಾದ್ರು ಕಾರ್ಯಕ್ರಮ ಇದ್ರು ಸಹಿತ ಫಸ್ಟ್ ನೀವು ಕಾರ್ಯಕ್ರಮ ಸ್ಟಾರ್ಟ್ ಮಾಡೋದು ಸಸಿ ನೆಟ್ಟು ಸ್ಟಾರ್ಟ್ ಮಾಡಿ. ಯಾಕಂದ್ರೆ ಇನ್ನೊಬ್ರು ನಾವು ಮಾದರಿ ಆಗ್ಬೇಕು. ಸುಮ್ಮನೆ ಇಂಥ ದೊಡ್ಡ ಫಂಕ್ಷನ್ ಹಾಕೊಂಡು ಟೆಂಟ್ ಹಾಕೊಂಡು ಮಾಡಿದ್ರೆ ಅದೇನು ಒಂದು ಉದ್ಧಾರ ಆಗಲ್ಲ, ಏನೂ ಆಗಲ್ಲ, ಅದರಿಂದ ಬೆನಿಫಿಟ್ ಏನಿಲ್ಲ. ಯಾಕಂದ್ರೆ ಪ್ರತಿದಿನ ನಾವು ಬೆಳಿಗ್ಗೆ ಎದ್ದು ಸ್ವಲ್ಪ ವಾಯು ವ್ಯವಹಾರ ಮಾಡ್ಬೇಕಂತಂದ್ರೆ ನೋಡ್ಬೋದು, ಈಗ ಹೊಸನಗರ ರಸ್ತೆ ಇದೆ, ಕೆಲವೊಂದಷ್ಟೇ ಫ್ರಂಟ್ ಸೈಡ್ ಅಷ್ಟೇ ರಸ್ತೆ ಪಕ್ಕದಲ್ಲಿ ಮರಗಳಿವೆ, ಆದ್ರೆ ಹಿಂದೆ ಹೋದಂಗೆ ಎಲ್ಲ ಕಾಡು ಕಡೋದೆಲ್ಲ ಜಮೀನಾಗಿ ಪರಿವರ್ತನೆ ಮಾಡಿದ್ದಾರೆ. ಈ ಒಂದು ಸಾಗರದವರು ಪುಣ್ಯ ಅಂತಂತಂದ್ರೆ ಇಲ್ಲಿ ಸ್ವಲ್ಪ ಪರಿಸರ ಇದೆ. ತಾವು ನಿಜವಾದ ಒಂದು ಪರಿಸರದ ಅವನತಿ ನೋಡ್ಬೇಕಂದ್ರೆ ನೀವು ಮಿಡಲ್ ಕರ್ನಾಟಕದಲ್ಲಿ ಹೋಗ್ಬೇಕು. ಒಂದು ಮರ ಇಲ್ಲ, ಕುಡಿಲಿಕ್ಕೆ ನೀರಿಲ್ಲ, ಸಿಕ್ಕಾಪಟ್ಟೆ ಬೇಸಿಗೆ. ಅಲ್ಲಿ ನಮ್ಮ ನ್ಯಾಯಾಲಯ ಆವರಣದಲ್ಲಿ ಒಂದು 2 ಗಿಡಗಳಿದ್ರೆ ಎಲ್ಲ ಬಂದು ಅಲ್ಲೇ ಕುತ್ಕೊಂಡು ಊಟ ಮಾಡಿ ಹೋಗ್ತಾರೆ, ಅಂತ ಪರಿಸ್ಥಿತಿ ಬಂದಿದೆ. ಅದಕ್ಕೆ ನೀವು ಪುಣ್ಯವಂತರು. ಪರಿಸರವನ್ನು ಉಳಿಸುವ ಜವಾಬ್ದಾರಿ ನಿಮ್ಮಲ್ಲಿ ಇದೆ. ನಾವು ಸುಮ್ಮನೆ ಈ ತರ ಕಾರ್ಯಕ್ರಮ ಮಾಡಿ 1-2 ಭಾಷಣ ಮಾಡಿದರೆ ಆಗೋದಿಲ್ಲ. ನೀವು ಫಸ್ಟ್ ಸ್ಟೆಪ್ ತಗೋಬೇಕು. ಅಂದ್ರೆ ಪರಿಸರ ಸಂಸ್ಕೃತಿ ಅಂತ ತಾವು ಬೆಳೆಸ್ಬೇಕು. ನಿಜ ಜೀವನದಲ್ಲಿ ಅಳವಡಿಕೆ ಮಾಡ್ಕೊಂಡ್ರೆ ಏನೂ ಸಮಸ್ಯೆ ಆಗೋದಿಲ್ಲ. ನೀವು ಈಗ ಅಂಗಡಿ ತಗೊಂಡು ಹೋಗ್ತಿದ್ರಲ್ಲ, ಪ್ಲಾಸ್ಟಿಕ್ ಬದಲಾಗಿ ಒಂದ್ ಯಾವ್ದಾದ್ರು ಇದನ್ನ ಚೀಲ ತಗೊಂಡು ಹೋಗಿ, ಏನೂ ಆಗಲ್ಲ. ನೋಡೋಣ ಆಗ್ತಾರೆ, ಗೊತ್ತಿದೆ ನಮ್ಗೆ. ಯಾಕಂದ್ರೆ ಮಾಡರ್ನ್ ಕಲ್ಚರ್ ಅಲ್ವಾ. ಮಾಡರ್ನ್ ಕಲ್ಚರ್ ಆದಂಗೆ ಪರಿಸರ ಅವನತಿ ಆಗ್ತದೆ, ಅವ್ರಿಗೆ ಗೊತ್ತಾಗಲ್ಲ. ಪೌರಾಯುಕ್ತ ಎಚ್.ಕೆ. ನಾಗಪ್ಪ ಮಾತನಾಡಿದರು. ಯೋಧನಮನ ಬಳಗದ ಅಧ್ಯಕ್ಷ ದಿನೇಶ್ ಕುಮಾರ್ ಎಸ್.ಎನ್ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದರು. ವಕೀಲರ ಸಂಘದ ನಾಗರಾಜಿ, ರಮೇಶ್ ಎಚ್.ಬಿ, ನಗರಸಭಾ ಸದಸ್ಯರಾದ ವಿ. ಶಂಕರ್, ಎಲ್. ಚಂದ್ರಪ್ಪ, ಹಮೀದ್,
ನಗರಸಭಾಧಿಕಾರಿಗಳಾದ ಮದನ್, ಶೈಲೇಶ್, ಚಂದ್ರಶೇಖರ್, ಕಿರಣ್ ಕುಮಾರ್, ಸುಭಾಷ್ ಕೌತಳ್ಳಿ ಇನ್ನಿತರರು ಹಾಜರಿದ್ದರು. ಬಿಜೆಪಿ ಅಭ್ಯರ್ಥಿ ಬಿವೈ ರಾಘವೇಂದ್ರ ಅದ್ವಿತೀಯ ಗೆಲುವು ಸಾಧಿಸಿದ ಹಿನ್ನೆಲೆಯಲ್ಲಿ ಮಂಗಳವಾರ ರಾತ್ರಿ ಮಾಜಿ ಸಚಿವ ಹರತಾಳು ಹಾಲಪ್ಪ ನೇತೃತ್ವದಲ್ಲಿ ಸಾಗರದಲ್ಲಿ ವಿಜಯೋತ್ಸವ ಆಚರಣೆ ಮಾಡಲಾಯಿತು. ನಗರದ ಪ್ರಮುಖ ವೃತ್ತಗಳಲ್ಲಿ ಪಟಾಕಿ ಸಿಡಿಸಿ ಸಂಭ್ರಮಿಸಲಾಯಿತು. ಈ ಸಂದರ್ಭದಲ್ಲಿ ಮಾತನಾಡಿದ ಬಿಜೆಪಿ ಪ್ರಮುಖರಾದ ಡಾಕ್ಟರ್ ರಾಜನಂದಿನಿ ಕಾಗೋಡು, ಪ್ರಶಾಂತ್ ಕೆಎಸ್, ಮಲ್ಲಿಕಾರ್ಜುನ್ ಹಕ್ರೆ, ಇವತ್ತು ನಮ್ಮ ಬಿವೈ ರಾಘವೇಂದ್ರ ಅವರ ವಿಜಯೋತ್ಸವನ್ನ ನಾವು ಸಾಗರದಲ್ಲಿ ವಿಜೃಂಭಣೆಯಿಂದ ಮಾಡ್ತಾ ಇದ್ದೀವಿ. ಎಲ್ಲ ಕಾರ್ಯಕರ್ತ ಬಂಧುಗಳಿಗೆ ಹಾಗೂ ಮತದಾರ ಬಂಧುಗಳಿಗೆ ನಾವು ಅಭಿನಂದನೆ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಯಾಕಂದ್ರೆ ಅವರ ಒಂದು ದಿನನಿತ್ಯದ ಕೆಲಸಗಳನ್ನ ಬಿಟ್ಟು ಪಕ್ಷದ ಪರವಾಗಿ ಅವರು ಮಾಡಿದಂತ ಹೋರಾಟಕ್ಕೆ ಇವತ್ತು ನಮ್ಮ ಬಿವೈ ರಾಘವೇಂದ್ರ ಅವರು ಬಹುಮತದಿಂದ 2 ಲಕ್ಷದ ಮತ ಹೆಚ್ಚಿನಿಂದ ಅವರು ಇವತ್ತು ಜಯಗಳಿಸಿದ್ದಾರೆ. ಅವರಿಗೂ ಅಭಿನಂದನೆ. ಹಾಗೂ ಮೋದಿ ಅವರ ಸರ್ಕಾರ ರಚನೆ ಮಾಡೋದ್ರಲ್ಲಿ ಯಾವುದು ನಿಸ್ಸಂದೇಹ ಇಲ್ಲ. ನಾವು ಮೋದಿ ಅವರೇ ಮತ್ತೆ ಪ್ರಧಾನಿ ಮಂತ್ರಿ ಆಗಿ ಬಂದು ನಮ್ಮನ್ನ ಮತ್ತೆ ಆಳಲಿದ್ದಾರೆ ಅಂತ ಹೇಳಲಿಕ್ಕೆ ಸಂತೋಷ ಪಡ್ತಾನೆ. ಧನ್ಯವಾದಗಳು. ಈ ಶಿವಮೊಗ್ಗ ಜಿಲ್ಲೆಯ ಅಭೂತಪೂರ್ವ ಜಯಕ್ಕೆ ನಮ್ಮ ಎಲ್ಲ ಕಾರ್ಯಕರ್ತರ ಜಯ ಆಗಿದೆ. ಇದು 2.5 ಲಕ್ಷ ಲೀಡಲ್ಲಿ ನಾವೇನು ಗೆದ್ದಿದ್ದೀವಿ. ಈ ಗೆಲುವನ್ನ ಕಾರ್ಯಕರ್ತರಿಗೆ ಅರ್ಪಿಸ್ತೀವಿ ಅಂತೇಳಿ ಪಕ್ಷನೂ ಹೇಳಿದೆ, ನಮ್ಮ ಅಭ್ಯರ್ಥಿಗಳು ಹೇಳಿದ್ದಾರೆ. ಕಾರ್ಯಕರ್ತರ ಜೋಶ್ ನೋಡಿದ್ರೆ ಗೊತ್ತಾಗುತ್ತೆ ಈ ಜಯ ಹೇಗಾಗಿದೆ, ಯಾವ ರೀತಿಯಲ್ಲಿ ಆಗಿದೆ ಅಂತೇಳಿ. ಅವರ ಶ್ರಮದಿಂದ ನಾವು ಗೆದ್ದಿದ್ದೀವಿ ಅಂತೇಳಿ ಹೇಳ್ಕೊಂಡು ಅದನ್ನೇ ಸಂಭ್ರಮಿಸ್ತಾ ಇದ್ದೀವಿ ನಾವೆಲ್ಲ ಇಲ್ಲಿ. ರಾಘಣ್ಣ ಅವರು ಅತ್ಯಂತ ಹೆಚ್ಚಿನ ಬಹುಮತದಿಂದ ನಾವೇನು ನಿರೀಕ್ಷೆ ಮಾಡಿದ್ವಿ, 1.5 ಲಕ್ಷಕ್ಕಿಂತ ಹೆಚ್ಚು ಬಹುಮತದಿಂದ ಗೆಲ್ತಾರೆ ಅಂತಕ್ಕಂಥ ನಮ್ಮ ನಿರೀಕ್ಷೆ ಮೀರಿ ಇವತ್ತು 2,43,000 ಬಹುಮತದಿಂದ ಇವತ್ತು ಆಯ್ಕೆಯಾಗಿದ್ದಾರೆ. ಅವರು ಮಾಡಿರ್ತಕ್ಕಂಥ ಅಭಿವೃದ್ಧಿ ಕೆಲಸಗಳು, ಅಭಿವೃದ್ಧಿ ಕಾರ್ಯಗಳು ಮತ್ತು ಜನಸ್ನೇಹಿಯಾದಂಥ ಅವರ ಒಡನಾಟ ಏನಿದೆ ಜಿಲ್ಲೆಯಲ್ಲಿ ಅವರ ಪರವಾದಂಥ ಒಂದು ಮೋದಿಯ ಪರವಾದಂಥ, ರಾಘಣ್ಣನ ಪರವಾದಂಥ, ಬಿಜೆಪಿಯ ಪರವಾದಂಥ ಒಂದು ಅಲೆ ಇವತ್ತು ಅವರನ್ನ ಅತ್ಯಂತ ಹೆಚ್ಚಿನ ಬಹುಮತದಿಂದ ಆಯ್ಕೆ ಮಾಡೋದಕ್ಕೆ ಸಾಧ್ಯ ಆಗಿದೆ. ಅದಕ್ಕೆ ಅವರು ಮಾಡಿರ್ತಕ್ಕಂಥ ಕೆಲಸಗಳು, ಜನಕಲ್ಯಾಣ ಕಾರ್ಯಗಳು ಅಂತಕ್ಕಂಥದ್ದನ್ನ ಈ ಸಂದರ್ಭ ಹೇಳ್ತಾ ಅವರಿಗೆ ವಿಶೇಷ ಅಭಿನಂದನೆ, ಕೃತಜ್ಞತೆನ ಮತ್ತು ದುಡಿದಂಥ ಎಲ್ಲ ಕಾರ್ಯಕರ್ತರಿಗೆ ವಿಶೇಷ ಅಭಿನಂದನೆ, ಕೃತಜ್ಞತೆಯನ್ನು ಸಲ್ಲಿಸ್ತೇನೆ. ಮತ್ತು ಕಾಂಗ್ರೆಸ್ನಿಂದ ನಮ್ಮ ಜೊತೆಗೆ ಬಂದಿರತಕ್ಕಂಥ ಎಲ್ಲ ನಮ್ಮ ಆತ್ಮೀಯ ಕಾರ್ಯಕರ್ತರಿಗೆ ಮತ್ತು ಬೆಂಬಲಿಸಿದಂಥ ಎಲ್ಲರಿಗೂ ವಿಶೇಷ ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಜೊತೆಗೆ ನಮ್ಮ ಕಾಂಗ್ರೆಸ್ ಪಾರ್ಟಿಯಲ್ಲೇ ಇದ್ದು ನಮ್ಮ ಪರವಾಗಿ ಕೆಲಸ ಮಾಡಿರ್ತಕ್ಕಂಥ ಎಲ್ಲ ನಮ್ಮ ಆತ್ಮೀಯ ಮಿತ್ರರಿಗೂ ಸಹಿತ ವಿಶೇಷ ಅಭಿನಂದನೆ, ಕೃತಜ್ಞತೆಯನ್ನು ಈ ಸಂದರ್ಭದಲ್ಲೇ ಸಲ್ಲಿಸ್ತೇನೆ. ಇದು ಬುಧವಾರದ ಸಮಗ್ರ ಸುದ್ದಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ GMS ನ್ಯೂಸ್. ನಮಸ್ಕಾರ.